ಚೇಷ್ಟಾ ಕ್ರಿಯಾ ಸಂಭವಂ ಅಂತ ಹೇಳಿದ ಹಾಗೆ ಆವಾಗ ಬರುವಾಗಲೇ ಹೇಳಿದ್ದೇವೆ ಅದನ್ನು. ಕಾಲಿಗೆ ನೀರು ಹೋಗುವವರಿಲ್ಲ, ಸ್ವಾಗತ ಮಾಡುವವರಿಲ್ಲ, ಒಂದು ಬುದ್ಧಿ ಅಂತ ಚಾರಿಟಿ ಇರೋದಷ್ಟೇ, ಇಲ್ಲಿ ಬುದ್ಧಿ ಅಂತ ಹೇಳಲಿಲ್ಲ. ಅಂದರೆ ನಾವು ಬರುವಾಗ ಯಜಮಾನರು ಇರಲಿಲ್ಲ ಅಂತ. ಈಗ ನಿಮ್ಮ ಯಜಮಾನಿಕೆ ಅಂತ ನಾವಿಲ್ಲಿ ಆಲೋಚನೆ ಮಾಡಿದ್ರೆ ಪ್ರಧಾನ ಯಜಮಾನರು ಇಲ್ಲಿದ್ದಾರೆ. ಅಂದರೆ ಈ ಒಂದು ವ್ಯವಸ್ಥೆಗಳನ್ನು ನಡೆಸಿಕೊಳ್ಳಿಕ್ಕೆ ಹೋಗ್ಲಿಕ್ಕೆ ದೇವರ ಮುಂದೆ ನಿಲ್ಲುವವರು ನೀವು ಅಂತ ಆಗುವಾಗ ಒಂದು ಯಜಮಾನರು ಇದ್ರು. ನಾವು ಬರುವಾಗ ಪೂಜೆಯವರಿದ್ರು, ಅವರು ದೇವರ ಪೂಜೆಯಲ್ಲಿ ತಲ್ಲೀನರಾಗಿದ್ರು. ಅವರನ್ನು ಹೇಳಲಿಕ್ಕಿಲ್ಲ. ಒಂದು ಯಜಮಾನರು ಅವರಿಗೂ ಹೇಳ್ಬೋದು, ಯಾಕಂದರೆ ದೇವರ ನಂತರ ನಿಮ್ಮ ಪರವಾಗಿ ನಿಲ್ಲುವವರು ಅವರು, ಅವರಿಗೊಂದು ಸ್ಥಾನಮಾನ. ತದನಂತರ ಅವರು ಬಂದರು, ಒಂದು ಹಿರಿಯರು ಅಂತೂ ನಾವು ತಗೊಳ್ಬೋದು ಅವರನ್ನು. ಅವರು ಶುದ್ಧವಾದಂತಹ ಮನಸ್ಸಿನಿಂದ ಭಸ್ಮಧಾರಣೆಯನ್ನೆಲ್ಲ ಮಾಡಿ ಅತ್ಯಂತ ಶಿಸ್ತಿನಿಂದ ಈ ಜಾಗಿಗೆ ಬಂದಿದ್ದಾರೆ. ಇದರ ಮುಂದಕ್ಕೆ ಫಲಗಳು ಸ್ವಲ್ಪ ಒಳ್ಳೆಯದು ಬರಬಹುದು ಅಂತ ಹೇಳುವಂಥ ಲಕ್ಷಣಗಳು. ಯಜಮಾನರು ಸ್ವಲ್ಪ ತಡವಾಗಿ ಬಂದರು, ಅದು ನೀವು ತಡ ಆಗಿ ಬಂದದ್ದು ನಿಮ್ಮ ತಪ್ಪಲ್ಲ. ಇವತ್ತು ನಮಗೇನು ಫಲ ಹೇಳಬೇಕಿತ್ತು ಅದನ್ನು ನೀವು ಇವತ್ತು ತೋರಿಸಿಕೊಟ್ರಿ ನನಗೆ. ಹಾಗಿದ್ರೆ ನಾವು ಬರುವಾಗ ಯಜಮಾನ ಇಲ್ಲ. ಹಾಗಿದ್ರೆ ದೇವಸ್ಥಾನ ಆದ ನಂತರ ಯಾರು ಹಿಂದೆ ಹೋಗಬಾರ್ದು, ಆಗಬಾರ್ದು. ಸರಿ, ಅವ್ರು ಹೇಳಿದ್ದು ಅದು ಅದೇ ಪ್ರಮಾಣ. ಯಜಮಾನನ ಪರವಾಗಿ ಬಹಳ ನಿಷ್ಠೆಯಿಂದ ಸ್ವಾಮಿ ಕಾರ್ಯ ಮಾಡ್ತಾ ಇತ್ತು. ಸ್ವಾಮಿ ನಾಯಿ ನಿಷ್ಠೆಯಿಂದ ಮಾಡ್ತಾ ಇತ್ತು ಯಜಮಾನ ಪರವಾಗಿ. ಹೇಳಿದ್ದೆವು ನಾವು ಅವಾಗ. ನಿಷ್ಠೆಗೆ ಒಂದು ಪ್ರಾಣಿ ನಾಯಿ ಅಂತೇಳಿ ಆದರೆ ಶಾಸ್ತ್ರಾರ್ಥವಾಗಿ ಅದನ್ನು ಅತ್ಯಂತ ಅಶುಚಿ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಅದರ ರೋಮವೂ ಕೂಡ ಆರೋಗ್ಯಕ್ಕೂ ಉತ್ತಮದಾಯಕ ಅಲ್ಲ ಅಂತ. ಇವತ್ತೆಲ್ಲ ಬ್ರೀದಿಂಗ್ ಆಗಿ ಎಲ್ಲ ತುಂಬ ಕ್ಲೀನ್ ಇಟ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಪ್ರಾಣಿಗಳ ವಿಚಾರದಲ್ಲಿ ಹೇಳುವಾಗ ನಮಗೆ ಸ್ವಲ್ಪ ಅಶೌಚದ ವಿಚಾರವನ್ನು ಹೇಳಬೇಕು ಅಂತ ಹೆಚ್ಚು ಆ ಸ್ಥಿತಿಯಲ್ಲಿ ಉಂಟು. ದೇವಸ್ಥಾನದೊಳಗೆ ನಾಯಿ ಹೋದರೆ ಏನೆಲ್ಲ ಆಮೇಲೆ ಕಾಗೆ ಒಳಗೆ ಹೋದ್ರೆ ಕಾಗ ಶಾಂತಿ, ಕಲ್ಲರು ಒಳಗೆ ನುಗ್ಗಿದ್ರೆ ಚೋರ ಶಾಂತಿ ಅಂತ ಹೇಳ್ತೇವೆ. ಆಮೇಲೆ ಸಾನ್ನಿಧ್ಯಕ್ಕೆ ಅಷ್ಟು ತೊಂದರೆ ಆಗ್ತದೆ ಅಂತ ಲೆಕ್ಕ. ಇದು ಸಾನ್ನಿಧ್ಯ ಬೆಳೆದಿದ್ರೆ ಮಾತ್ರ ನಾವು ಅಲ್ಲಿ ಆರಾಧನೆ ಮಾಡಿದ್ದಕ್ಕೆ ಪೂರ್ತಿ ಫಲ ಸಿಗ್ತದೆ. ಈಗ ಟ್ರಸ್ಟ್ ವಿಚಾರದಲ್ಲಿ ಬಂದಾಗ ಸೊ ಯಾವಾಗ ಅದು ನಿಮ್ಮ ಪ್ರಕಾರ ಒಂದು ಸೂಕ್ತ ಸಮಯ? ಇವಾಗ ನಮಗೆ ಗುರು ಆರೂಢವಧಿ ಈಗ ಸೂಕ್ತ ಸಮಯ. 2 ವರ್ಷ ಅತ್ಯಂತ ಪ್ರಶಸ್ತ ಸಮಯ. 2 ವರ್ಷ ಅತ್ಯಂತ ಪ್ರಶಸ್ತ ಸಮಯ. ಈ 2 ವರ್ಷಗಳಲ್ಲಿ ದೇವಸ್ಥಾನದ ಬಹುತೇಕ ವ್ಯವಸ್ಥೆಗಳನ್ನು ನೀವು ಮಾಡಿದರೆ ಮುಂದಕ್ಕೆ ನಿಮಗೆ ಸಮಸ್ಯೆ ಆಗಿದ್ದಿಲ್ಲ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಉಂಟು. ದೇವಸ್ಥಾನ ಎದ್ದರೆ ನಿಮಗೆ ಎಷ್ಟು ಬೇಗ ಹೇಳ್ತದೆಯೋ ನಿಮ್ಮ ಆಪತ್ತು ನಿವಾರಣೆಗೆ ತುಂಬ ಶ್ರೇಯಸ್ಸು. ಆಮೇಲೆ ವಿಷ ನಂಜನಲ್ಲ ಶ್ರೀಕಂಠ ವಿಷವನ್ನೆಲ್ಲ ನಿವಾರಣೆ ಮಾಡುವುದು. ಅದೇ ರೀತಿ ಕ್ಷೇತ್ರಗಳಿಗೆ ಒಂದೊಂದು ರೀತಿಯ ನಾಗನ ಅನುಗ್ರಹ ನಮಗೆ ಸಿಗ್ತದೆ. ಆಮೇಲೆ ಈ ದುರಿತಗಳೆಲ್ಲ ನಾಗನ ಬೆಳ್ಳಿಯ ಪಣಕ್ಕೆ ಆಹ್ವಾನ ಪೂಜೆ ಮಾಡಿ ಅದನ್ನು ಸುಬ್ರಹ್ಮಣ್ಯ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಕೊಟ್ಟಾಗ ನಾಗನ ಮೂಲ ಕ್ಷೇತ್ರ ಸುಬ್ರಹ್ಮಣ್ಯ ಅಂತ ಎಲ್ಲ ನಾಗರಿಗೂ ಮೂಲ ಸುಬ್ರಹ್ಮಣ್ಯ. ಅವಾಗ ದುರಿತ ಪರಿಹಾರ ಅಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ನಮಗೆ ಈಗ ಒಳ್ಳೆ ರಾಶಿ ವೃಶ್ಚಿಕ ರಾಶಿ ಬರುತ್ತೆ. ನಾಗರಲ್ಲಿ ಬಂದು ನಾಗರ ಹೆಡೆ ಬೆಳ್ಳಿಯ ಅದಕ್ಕೆ ಈಗ ನಮ್ಮ ಪುರೋಹಿತಕ್ಕೆ ನಾವು ಬರ್ತೇವೆ. ಈಗ ನಿಮ್ಮಲ್ಲಿ ಇಬ್ಬರು ಅವರು ಮಾಡ್ಬೋದು, ಯಾರು ಮಾಡ್ಬೋದು, ಬ್ರಾಹ್ಮಣರು ಮಾಡ್ಬೋದು. ಹೌದು ಮಾಡಿಸಿದಕ್ಕೆ ಇಲ್ಲಿದ್ದರೆ ಮಾಡ್ತೇವೆ, ಮಾಡಿಸೋದು ಇಲ್ಲ ಅಂತ ನಾವು ಮಾಡ್ತೇವೆ. ಹೇಳಿ ಅದು ಒಳ್ಳೆ ಅದು ಒಳ್ಳೆ ಇದು ನೀವು ಹೇಳಿ ಇಲ್ಲಿ ಅವರಾದ್ರೆ ಇಲ್ಲಿ ಅದಕ್ಕೂ ಪುರೋಹಿತಕ್ಕೂ ಬೇಕು. ಮಾಡಲಿಕ್ಕೆ ನೀವೇ ಮಾಡಲಿಕ್ಕೆ ಆಗ್ತದೆ. ಪವಿತ್ರ ಹಾಕಿ ಈಗ ಸುಬ್ರಹ್ಮಣ್ಯದಾದರೆ 3 ದಿವಸಕ್ಕೂ 3-4 ದಿವಸ ಬೇಕಾಗ್ತದೆ. ಇದು ಸ್ಥಳದಲ್ಲಿ ಹೌದು, ಸ್ಥಳದಲ್ಲಿ ಅಂದರೆ ಇಲ್ಲಿ ನಾವು ಇಲ್ಲಿಗೆ ನಿಮ್ಮ ಅನುಕೂಲಕ್ಕೆ ನಾವು ತೆಗೆದುಕೊಳ್ತೀವಿ. ಯಾಕಂದರೆ ಇಲ್ಲಿ 3 ದಿವಸ ಆಗಬೇಕು. ನಿಮ್ಮ ಅನುಕೂಲಕ್ಕೆ ಕೇಳಿ ರಾಶಿ ನಿಮ್ಮ ಅನುಕೂಲಕ್ಕೆ ಕೇಳಿ. ಇಲ್ಲದ್ರೆ ನಾವು ಎಲ್ಲಿ ಹೋದ್ರು 3 ದಿವಸನೇ ಕಡಿಮೆ ಮಾಡುವುದಿಲ್ಲ. ಕೆಲವರು 4 ದಿವಸ ಮಾಡ್ತಾರೆ, ಅಂತೂ 3 ದಿವಸ ಬೇಕೆ. ಕೆಲವರು ಸುಬ್ರಹ್ಮಣ್ಯದಲ್ಲಿ ಸತ್ವ ಸಂಸ್ಕಾರ ಮಾಡಿ ಅದು ಸರಿ ಆಗದಿದ್ದದನ್ನು ಮನೆಯಲ್ಲಿ ಪುನಃ ಮಾಡ್ತಾರೆ. ಆವಾಗ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾವು ಏನು ಹೇಳುವುದಿಲ್ಲ.
ಇದು ನನಗೆ ಗೊತ್ತಿಲ್ಲ, ಇದನ್ನು ನೀವು ಹಾಂ ಸಜೆಸ್ಟ್ ಮಾಡಬೇಕು. ಈಗ ನೀವು ಪಶ್ಚಿಮಾಭಿಮುಖವಾಗಿ ಬೆಳೆಸಿದ್ದದ್ದು ಅಲ್ಲ, ಇದು ಪೂರ್ವ. ಅದು ಪೂರ್ವ. ಹಾಗಿದ್ರೆ ಸರಿ, ಹಾಗಿದ್ರೆ ಅಂದ್ರೆ ಒಮ್ಮೆ ಸ್ವಲ್ಪ ತಿರುಗಿಸಿ. ನಿಮಗೆ ಕಾಣಿಸ್ಬೇಕು ಆ ಥರ ಹಿಂಗಿದೆ. ಯಾವ ಪದ್ಧತಿಯನ್ನು ಅನುಕರಣೆ ಮಾಡುವುದು ನಾವು ಅಂತ ನಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದು ಆಲೋಚನೆ. ಹಾಂ ಸರಿ. ಈಗ ಈಶ್ವರನ ಸಂಬಂಧ ಮಾತ್ರ, ಬೇರೆ ಏನಾದರೂ ಉಂಟಾ? ಇಲ್ಲ. ಒಂದು ಭಾಗ ನಂದಿಯ ಆರಾಧನೆ, ಮತ್ತೆ ಅಲ್ಲಿ ಬಲಿಕಲ್ಲಲ್ಲಿ ಗಣಪತಿಯ ಆರಾಧನೆ, ಬಲಿಕಲ್ಲಲ್ಲಿ ನೈವೇದ್ಯವನ್ನು ಇಲ್ಲ ಅದು ಏನು ಎದುರಿಗೆ ಜನಗಳಿಗೆಲ್ಲ ನಿಂತ್ಕೊಳ್ಳಿಕ್ಕೆ ಬೇಕಾದರೆ ಸೀಟೆಲ್ಲ ಹಾಕಿ ಮಾಡೋದು ಸಾಧನೆ ಮಾಡಲಿಕ್ಕೆ ನಾಗನ ಕಲ್ಲಿಂದ ಸ್ವಲ್ಪ ಹೊರಗೆ ಅದೇ ಗೊತ್ತಾಯ್ತು. ಅದು ಅಂದರೆ ಡೈರೆಕ್ಟ್ ಓಪನ್ ಇರ್ತದೆ, ಅದರದ್ದು ಬಿಟ್ಟು ಮುಂದೆ. ಯಾಕಂದರೆ ಈಗ ಒಂದು ಉದಾಹರಣೆಗೆ ನಾಗರ ಪಂಚಮಿ ದಿವಸ ಒಳ್ಳೆ ಹಬ್ಬ ದಿವಸ ಎಲ್ಲ ನಾಲ್ಕು ಜನ ಸೇರುವಾಗ ಅಲ್ಲಿ ಒಂದು ನಿಲ್ಲಿಗೆ ಒಂದು ವ್ಯವಸ್ಥೆ ಆಗ್ತದೆ. ಹಾಗೆ ಮಾಡ್ತೀವಿ. ಅದರಲ್ಲಿ ಪ್ರಧಾನ ಇದೆ, ನಾವಿಲ್ಲಿ ಪ್ರಧಾನವಾದಂಥ ಈಶ್ವರನಿಗೆ ಆವಾಗ ಎದುರಿಗೆ ಅದೇ ನಿವೃತ್ತಿ ಭಾಗಕ್ಕೆ ಗಣಪತಿ. ಹಾಗೆ ಏಕೆಂದರೆ ನಮ್ಮಲ್ಲಿ ಈಗ ನಾವು ಒಂದು ಇದನ್ನ ಜಾಗನ ಸರ್ವೆ ಮಾಡಿಸಿ ನಮ್ಮಲ್ಲಿ ನಾವು ಆಲೋಚನೆ ಮಾಡಿದ್ದು ಈ ಥರ, ಅಂದರೆ ಜಸ್ಟ್ ನಮ್ಮದು ಒಂದು ಆಲೋಚನೆ. ಯಾಕೆಂದರೆ ಇಲ್ಲಿ ಬೆಂಗಳೂರು ಒಳಗಡೆ ಕೆಲವು ದೇವಸ್ಥಾನಗಳನ್ನು ನಾವು ನೋಡಿದಾಗ ಕೆಲವು ಕಡೆ ಈ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಒಂದು 3 ವಿಗ್ರಹ ಪ್ರತಿಷ್ಠಾಪನೆ ಅಂದಾಗ ಈ ಥರ ಬಂತು. ಆ ಥರ ಈಗ ನಮ್ಮ ಇಲ್ಲಿ ಅಯ್ಯಪ್ಪನ ದೇವಸ್ಥಾನನೂ ನೀವು ಹೇಳಿದ ಥರನೇ ಇದೆ. ಉಳಿದ ದೇವಸ್ಥಾನಕ್ಕಿಂತ ಇದು ವಿಭಿನ್ನ ಬಂದಾಗ ಕೇರಳೀಯ ಸಂಪ್ರದಾಯದಲ್ಲಿ ಸ್ವಲ್ಪ ಹೋದಾಗ ಉಳಿದ ದೇವಸ್ಥಾನಕ್ಕೊಂದು ಮಾನ್ಯತೆ, ಇದಕ್ಕೆ ಮಾನ್ಯತೆ ಜಾಸ್ತಿ ಸಿಗ್ತದೆ. ನಮ್ಮ ಕೇರಳ ವಿಧಾನದಲ್ಲಿ ಆದಂತಹ ನಾವು ಓಪನ್ ಆಗಿ ಹೇಳಿದ್ವಿ, ನಾವು ಸ್ವಲ್ಪ ಕೇರಳ ಸಂಪ್ರದಾಯ ಅಲ್ಲ. ಈಗ ಇಲ್ಲಿ ಅಯ್ಯಪ್ಪ ಟೆಂಪಲ್ ಇಲ್ಲೇ ನಮ್ಮ ಪಕ್ಕದಲ್ಲೇ ಇದೆ, ದೂರ ಏನಿಲ್ಲ. ಅಲ್ಲಿ ಬಂದ್ಬಿಟ್ಟು ಅದೇ ಥರನೇ ಮಾಡಿದ್ದಾರೆ. ಸೊ ಅಲ್ಲಿ ಮಾಡಿ ಇದರಲ್ಲಿ ಗಣೇಶ, ಈ ಕಡೆ ಅಲ್ಲಿ ಸುಬ್ರಹ್ಮಣ್ಯನ ಕೂರಿಸಿದ್ದಾರೆ. ಒಂದು ಸುಬ್ರಹ್ಮಣ್ಯ ಇಲ್ಲಂತಂದ್ರೆ ಅದೇ ಅಲ್ಲ ಅಲ್ಲಿ ಮಾಡಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ. ಅಂದರೆ ಈ ದೇವಸ್ಥಾನಕ್ಕೆ ಉಂಟಲ್ಲ ತಂತ್ರ ಸಂಚಯ ಅಂತ ಉಂಟು. ಅಂದರೆ ಕೇರಳದಲ್ಲಿ ಬಂದವು ಈ ದೇವರನ್ನು ಯಾವ ರೀತಿ ಪ್ರತಿಷ್ಠೆ ಮಾಡಬೇಕು, ಯಾವ ದೇವರು ಎಲ್ಲಿ ಕೂತ್ಕೊಳ್ಬೇಕು ಅಂತ ಒಂದು ಶಾಸ್ತ್ರ ವಿಧಿವಿಧಾನಗಳು ಉಂಟು. ಅದು ತಂತ್ರ ಸಂಚಯ. ಈಗ ತಂತ್ರಿಗಳಂತ ನೀವು ಕೇಳಿರ್ಬೋದು, ಕೇರಳದಲ್ಲಿ ದೊಡ್ಡ ತಂತ್ರಿಗಳೆಲ್ಲ ಹೇಳಿದ ಅದರಲ್ಲಿ ಒಂದು ಪುಸ್ತಕ ಮಾಡಿದ್ದಾರೆ. ಒಂದು 1200 ವರ್ಷ ಮುಂಚೆ ಆವಾಗಿನ ಕೇರಳೀಯ ತಂತ್ರಿಗಳು ಅದನ್ನು ನಿರ್ಣಯ ಮಾಡಿದರು. ಆವಾಗ ಅಂದರೆ ಅವರು ವಿಷ್ಣುವಿನ ಗರ್ಭಗುಡದಲ್ಲಿ ಒಳಗೆ ವಿಷ್ಣು ಹೇಳುವುದಂತೆ ಇವರು ಒಬ್ಬರೇ ಸ್ನಾನ ಮಾಡಿ ಹೋಗಿ ಹೊರಗಿಂದ ಬರೆಯುವುದು, ಒಳಗಿಂದ ವಿಷ್ಣು ದೇವರು ಹೇಳುವುದು, ಇವರು ಬರೆಯುವುದು ಅಂಥ ಒಂದು ಪುಸ್ತಕ ಅದು. ಅದು ಸದಾನ ಇಲ್ಲಿ ಇಡೀ ನಮ್ಮ ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟ ವಿಚಾರಗಳೆಲ್ಲದರಲ್ಲಿ ಸ್ಪಷ್ಟವಾಗಿ ಹೀಗೇ ಆಗಬೇಕು, ಹೀಗೆ ಆಗಬೇಕು. ಮತ್ತೆ ಅದನ್ನು ಚೇಂಜ್ ಮಾಡೋದೇ ಗೊತ್ತಿಲ್ಲ. ನಮ್ಮ ಅನುಕೂಲಕ್ಕೆ ನಮಗೊಂದು ಬೇಕಾದಾಗ ಚೇಂಜ್ ಮಾಡಿ, ಆದರೆ ಅದು ಚೇಂಜ್ ಮಾಡಿದೆ ವಾಸ್ತು ಪ್ರಕಾರ. ಇಲ್ಲಿ ಗಾಳಿ ವಿಪರೀತ, ಅದಕ್ಕೆ ಅಲ್ಲಿ ನೋಡಿ ಅಲ್ಲಿ ಅದನ್ನು ಮಾಡಿ ಇಟ್ಟಿದ್ದೀವಿ ದೀಪ ಆರುವಾಗ. ಈಗ ಒಂದು ಮನುಷ್ಯನಿಗೆ ಅಲ್ಲಲ್ಲೇ ಇದ್ರೆ ತಂದಲ್ಲ, ಎಲ್ಲೆಲ್ಲಿದ್ದರೆ ನೋಡಿ ತಂದಿಲ್ಲವ ಹೇಳಿದ್ದು. ಅಲ್ಲ, ನಮಗೇನಾಗುತ್ತೆ ಅಂದರೆ ನಾವು ಇದರಲ್ಲೇ ಎಕ್ಸ್ಪರ್ಟ್ ಇರಲ್ಲ, ನಾವು ನೋಡಿದ್ದನ್ನ ನಾವು ಆಲೋಚನೆಯಲ್ಲಿ ಇಟ್ಟುಕೊಂಡು ಆಯ್ತು. 5 ಜನ ಬತ್ತೋರ ಉರಿಯ ಬತ್ತೋನ ದೀಪನ ಏನು ಸೂನಾಗ ಹಾಕಳು ಬತ್ತೋ ಅಂದಿತ್ತೇರು ಅಣ್ಣೆ. ಅಲ್ಲ ಇಲ್ಲಿ ಇದೆ, ಇಡೀ ಏರಿಯಾದೆಲ್ಲ ಎಲ್ಲೋದ್ರು ಅಲ್ಲ ಇಲ್ಲಿ ದೀಪ ಹೊತ್ತಿಸಿದವರು ಯಾರಲ್ಲ? ಒಂದು ನಾನು ನೋಡುವಾಗ ಅವ್ರು ಹೊತ್ತಿಸ್ತಾ ಇದ್ರು. ಯಾರು? ಪ್ರೆಸಿಡೆಂಟ್ ಅವರು ಪೂರ್ವದ ಇದನ್ನು ಹೊತ್ತಿಸಿದ್ದಲ್ವಾ? ಸರಿ, ಇನ್ನೊಬ್ರು ಯಾರು? ನಾನು ಈಶಾನ್ಯದಕ್ಕೆ ಸರಿ. ಈಗ ಟೈಮ್ ಪ್ರಕಾರ ಈಗ ಲಗ್ನ ಹಾಕಿದ್ದೀವಿ. ನಾವಿಲ್ಲಿ ಸರ್ವಕ್ಷೇಮಾರ್ಥವಾಗಿ ಆಗಲಿದ್ರೆ ಯಾವ ಸಂಕಲ್ಪವೂ ಇಲ್ಲ. ಸರಿ, ಅದು ಒಂದು ರಕ್ಷಣೆ ಕೊಡ್ತಾ ಇದೆಯಾ, ಅದು ಒಂದು ಒಳ್ಳೆಯದಾಗ್ತಾ ಇದೆ. ಭಾವಪತಿಗೆ ಒಳ್ಳೆಯ ಯೋಗ ಉಂಟು. ನೀವು ಮಾಡಿದ ಸಂಕಲ್ಪ ಶುದ್ಧ ಉಂಟು, ಅದರಲ್ಲಿ ನಮಗೆ 2 ಮಾತೇ ಇಲ್ಲ. ನಿಮ್ಮ ಸಂಕಲ್ಪ ಏನುಂಟು ಅದು ತುಂಬ ಶುದ್ಧ ಉಂಟು. ಅದನ್ನು ನಮಗೆ ಅಲ್ಲಿ ಭಾವಾಧಿಪತಿ ಹೇಳ್ತಾರೆ. ಗುರುಯೋಗ, ಚಂದ್ರಯೋಗ ಎಲ್ಲ ನಿಮ್ಮ ಉದ್ದೇಶ ತುಂಬ ನಿರ್ಮಲವಾದಂಥ ಮನಸ್ಸಿನ ವ್ಯವಸ್ಥೆಗಳು ಕಾಣ್ತದೆ ನಮಗಿಲ್ಲಿ.
ಪ್ರಕೃತಿಗೂ ಜನಗಳಿಗೂ ಒಳ್ಳೆಯದಾಗಿದೆ. ನೋಡೋಣ ಅದೊಂದು. ಅದು ಎರಡು ನಮಗೆ ಪೂರ್ಣ ಕಾಣ್ತದೆ. ಈಗ ಮಾಡ್ತಾ ಇದ್ದೀವಲ್ಲ, ಹಾಂ ಸರಿ, ಅದರಲ್ಲಿ ದೇವರಿಗೆ ಹಿತ ಉಂಟಾ? ದೇವರಿಗೆ ಹಿತ ಉಂಟ, ಇನ್ನೇನು ಮಾಡ್ತಾರೆ. ಸರಿ ಸರಿ ನೋಡಿ. ದೇವರಿಗೆ ಭಾಗ ಅಂತ ವಾಸ್ತು ಪ್ರಕಾರ ಆಗಿರುತ್ತೆ. ಅದೇ ನಾಗಂದಲ್ಲಿ ಬರುವುದಿಲ್ಲ, ನಾಗ ಬರ್ತದೆ ಈಶಾನ್ಯ ಭಾಗದಲ್ಲಿ ಬರುವುದು. ಮತ್ತೆ ಮತ್ತೆ ಬಂದರೆ ಈಗ ಸೀಟ್ ಆಗಿ ಮಾಡ್ಬೋದು, ಗೊತ್ತಾಯ್ತಾ? ಅದರಲ್ಲಿ ನಿಮಗೆ ಉದ್ದ ಹೇಳಲಿಕ್ಕೆ ಇದಕ್ಕೆಲ್ಲ ಅಲ್ಲ, ಅದ್ರ ಮುಂದೆ ಪ್ರಾಂಗಣ ಮಾಡ್ತೇವೆ. ಅದು ಮೂರಕ್ಕೂ ಸೇರಿ ಒಂದು ಪ್ರಾಂಗಣ ಬರುತ್ತೆ ಮುಂದೆ. ಬಟ್ ಆ ಪ್ರಾಂಗಣಕ್ಕೆ ಇವತ್ತು ನಾವು ಆಲೋಚನೆ ಮಾಡ್ತಾ ಇಲ್ಲ. ಸರಿ, ಆದರೆ ಈಗ ನಾವು ಹೇಳಿದ್ರೆ ಗೊತ್ತುಂಟ, ಶಿವನ ಎದುರೊಂದು ಇದು ಬೇಕಾಗ್ತದೆ, ಉದ್ರ ಹೇಳಲಿಕ್ಕೆ ಅಲ್ಲ, ಅದಕ್ಕೋಸ್ಕರ ಆ ಜಾಗ ಕೊಟ್ಟಿದ್ದು. ಹಾಂ, ಹಾಗೆ ಹಾಗೆ. ಆದರೆ ಅದು ನೀವು ಯಾವ ಕಡೆ ಹೇಳ್ತಿದ್ರಿ? ಶಿವನ್ ದೇವಸ್ಥಾನ ಹಿಂದ್ಗಡೆ ಹೀಗೆ ಹಿಂದೆ ನಂಜೆ ಉಂಟು. ಪೂರ್ವ ನಾನು ಹೇಳಿದೆ ಸಾಲಾಗಿ ಬಂದರೆ ಚಂದ ಅಲ್ಲ. ಗಣಪತಿ ಬೇಕಾದ್ರೆ ನಿವೃತ್ತಿ ಬರಬೇಕು, ಅದು ಸರಿ, ಅದು ಉಪಯೋಗ. ನಿವೃತ್ತಿ ಬರೋದು ದುರ್ಗದ ಅದು ಇದು ಭದ್ರಕಾಳಿದ ಈಚೆ ವಾಯು ಭಾಗಕ್ಕೆ ಬರಬೇಕು. ಸರಿ ಸರಿ. ನಾವು ಈಗ ನಾವು ಹೇಳಿದ್ದು ಹೀಗೆ, ಅಂದರೆ ಇದೊಂದು ಪ್ರಾಕಾರ ಅಂತ ತಗೊಂಡ್ರೆ ಹೀಗೆ ಅಲ್ವಾ? ನೀವೀಗ ಹೇಳಿದ್ದು ಹೀಗೆ ಅಲ್ವಾ? ನಿಜವಾಗಿ ಅವರು ಬಂದರೆ ಈಶ್ವರ ಎದುರಿಗೆ ಬರಬೇಕು, ಮತ್ತು ಭದ್ರಕಾಳಿ ಹಿಂದೆ ಹೋಗಬೇಕು, ಗಣಪತಿ ಹಿಂದೆ ಬರಬೇಕು. ನೀವು ಹೇಳಿದ ಈಗ ಹೇಗೆಂದರೆ ಈಶ್ವರ ಹಿಂದೆ ಹೋಗಬೇಕು, ಇವರು ಮುಂದಕ್ಕೆ ಬರಬೇಕು ಅಂತ ನೀವು. ಅಲ್ಲ, ನಮ್ಮ ಆ ಥರದ ಆಲೋಚನೆ ಅಲ್ಲ. ಮೇನ್ ಏನಾಗ್ತದೆ ಅಂತ ಹೇಳಿದರೆ, ಈಶ್ವರನ ನಾವು ಮುಂದೆ ಕೂರಿಸಿದಾಗ ನಿಮಗೆ ರುದ್ರಾಭಿಷೇಕ ಮತ್ತೊಂದು ಮಾಡುವಾಗ 4 ಜನ ಕೂತ್ಕೊಳ್ಳೋ ಥರ ಇರ್ತದೆ. ಆಮೇಲೆ ಅದನ್ನು ನಿಮಗೆ ರುದ್ರಾಭಿಷೇಕ ಪಠನೆ ಮಾಡೋದಕ್ಕೂ ಆಗುತ್ತೆ ಅನ್ನೋ ಒಂದು ಅದಕ್ಕೆ ನೋಡಿ, ಆಯಾಮದ. ಅದಕ್ಕೆ ನಾನು ಹೇಳಿರುತ್ತಲ್ಲ, ಗರ್ಭಗುಡಿ ಈಶಾನ್ಯ ಗರ್ಭಗುಡಿ ಕಟ್ಟಿದವರು ಎದುರಿಗೆ ಒಂದು ಉಂಟಲ್ಲ, ಅದಕ್ಕೆ ಮುಖಮಂಟಪ ಅಂತ ಹೇಳ್ತೇವೆ. ಅದರಲ್ಲಿ ಕೂತ್ಕೊಂಡು ನೀವು ಇರುವುದು ಹೇಳ್ಬೋದು. ಅದೇ ರೀತಿ ಗಣಪತಿಯನ್ನು ಈ ನಿವೃತ್ತಿ ಭಾಗಕ್ಕೆ ಬರಬೇಕು ಅಂತ ಲೆಕ್ಕ, ವಾಯು ಭಾಗಕ್ಕೆ ದುರ್ಗೆ ಬರಬೇಕು ಅಂತ ಲೆಕ್ಕ. ಅಲ್ಲ, ನಾವು 3 ಗರ್ಭಗುಡಿಯನ್ನ ಒಂದು ಆಲೋಚನೆಯಲ್ಲಿ ಅದನ್ನು ಮಾಡಿದ್ದು. ಈಗ ನೀವು ಹೇಳೋ ಪ್ರಕಾರವನ್ನು ನಾವು ತಗೊಂಡಾಗ ಮಧ್ಯದಲ್ಲಿ ಶಿವ ಬರುತ್ತೆ, ಸೊ ಹಿಂದೆ ಹೋಗಿ. ಬಟ್ ಗಣೇಶನಿಗೆ ಗರ್ಭಗುಡಿ ಅಂತ ಮಾಡಲಿಕ್ಕೆ ಆಗುತ್ತಾ? ಪ್ರತ್ಯೇಕ ಮಾಡಲಿಕ್ಕೆ ಪ್ರತ್ಯೇಕ ಅವಾಗ ಈಗ ಏನಾಗುತ್ತೆ ಅಂದ್ರೆ 3 ಸಪರೇಟ್ ಆಗಿ ಬರುತ್ತೆ. 3 ಸಪರೇಟ್ ಆಗಿ ಬರುತ್ತೆ. ಶಿವನ ಗರ್ಭಗುಡಿಗೆ ಇದೆರಡನ್ನೂ ಏನು ಅಟ್ಯಾಚ್ ಆಗಿ ಇರೋದಿಲ್ಲ. ಬರುವವರು ನೋಡಿ, ಅವರು ಈಗ ಇದೊಂದು ಅಗ್ನಿಕೋಣೆ ದೇವರ ನೈವೇದ್ಯತ ವಿಚಾರಕ್ಕೆ ಬರುವವರು ಇಲ್ಲಿಂದ ಎಂಟ್ರೆನ್ಸ್ ಆಗಿ ಮೊದಲು ಗಣಪತಿಯನ್ನು ನೋಡಿ, ಭದ್ರಕಾಳಿಯನ್ನು ನೋಡಿ, ಆಮೇಲೆ ಬಂದು ಪ್ರಧಾನ ದೇವತೆಯನ್ನು ನೋಡ್ತಾರೆ. ಒಂದು ಪ್ರದಕ್ಷಿಣಾಕಾರವಾಗಿ ದೇವರ ವ್ಯವಸ್ಥೆ. ಇದು ಆಗಮೋಕ್ತ ವಿಧಾನದ ವ್ಯವಸ್ಥೆ. ಆತುರ ಆಗಮ ಇದಕ್ಕೆ ನೀವು ಸುತ್ತ ಎಲ್ಲ ಇದು ಮಾಡುವಾಗ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಈ ಗರ್ಭಗುಡಿಯನ್ನು ಮತ್ತೆ ಇದನ್ನು ರಚನೆ ಮಾಡಬೇಕು. ನಮಗೆ ಈಗ ಹೋಳಿ ಮಾಡುವುದಾ ಅಥವಾ ಏನು ಅದಕ್ಕೆ ಮಾಡುವಾಗ ಈ ಗರ್ಭಗುಡಿಯನ್ನು ಈಗಲೇ ನೀವು ಸರಿಯಾದ ಒಂದು ರೀತಿಯಲ್ಲಿ ಅದನ್ನು ಮಾಡಿಕೊಂಡಾಗ ನಂತರ ಅದು ನಿಮಗೆ ಈ ಸುಲಭ ರೀತಿಯಲ್ಲಿ ಬಟ್ ಈಗ ಇದ್ರ ಪ್ರಕಾರ ನವಗ್ರಹ ಇಲ್ಲಿ ಬರುತ್ತೆ, ಆಮೇಲೆ ಓಕೆ, ನಾಗರ ಕಲ್ಲು ಅದು ದೇವಸ್ಥಾನದ ಹೊರಗಡೆ, ಅದು ಈಶಾನ್ಯ ಭಾಗ ಹೊರಗೆ ಬರ್ತದೆ. ಅದಕ್ಕೆ ಸಪರೇಟ್ ಬೇಕು, ನಾಗನಿಗೆ ಸಪರೇಟ್ ಬೇಕು. ಅದು ಪ್ರಾಕೃತಿಕ ರೀತಿಯಲ್ಲಿ ನಿಮಗೆ ಅದಕ್ಕೆ ಗುಡಿ ನಿರ್ಮಾಣ ಇಲ್ಲ, ಒಂದು ಕಟ್ಟೆಯ ರೀತಿಯಲ್ಲಿ ನಿರ್ಮಾಣ ಮಾಡಿ ಪ್ರಕೃತಿ ದತ್ತವಾಗಿ ನಾಗ. ಅಲ್ಲ, ಅದಕ್ಕೆ ಗುಡಿ ಏನು ಬರೋದಿಲ್ಲ, ಕಟ್ಟೆಯಲ್ಲಿ ಓಪನ್ ಅಲ್ಲಿ ಕಟ್ಟೆ ಇರುತ್ತೆ, ಓಪನ್ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಚಿಕಸ್ಯ ಅಂತ ದೀಪಚಂದ್ರ ಕುಜನಿಗೆ ಚಂದ್ರಯೋಗ, ಭದ್ರಕಾಳಿಯೇ ಅಂತ. ಚಾಮುಂಡಿ ಅಂತ ಹೇಳುವುದಕ್ಕಿಂತ ಭದ್ರಕಾಳಿ. ನೀವು ಭದ್ರಕಾಳಿ ಉಂಟು ಈ ಸೈಡ್ ಅಲ್ಲ, ಭದ್ರಕಾಳಿಯಿಂದ ಹಾಗೆ ಹೇಳಿದಿಲ್ಲ, ಚೌಡೇಶ್ವರಿ ನೋಡು. ಅದು ಮತ್ತೆ ಭದ್ರಕಾಳಿಯ ಚೌಡೇಶ್ವರಿ ಅಂತ ಹೇಳಿದ್ರೆ ನಿವೃತ್ತಿ ರಾಶಿಯಲ್ಲಿ ನೋಡು, ಯಾವ ಸಂಕಲ್ಪದಲ್ಲಿ ಆರಾಧನೆ ಮಾಡುವ ಅಂತ ಮಾಡಿದರೆ ಚೌಡೇಶ್ವರಿ ಅಂದರೆ ಚೌಡೇಶ್ವರಿ ಅಲ್ಲ, ಅದು ನಮಗೆ ನಿವೃತ್ತಿ ರಾಶಿಯಲ್ಲಿ ಸರಿ ಬರುತ್ತೆ. ಲಗ್ನದಿಂದ ಹೇಳಿದ್ದು ಹೌದು, ಲಗ್ನ ಮತ್ತು ಕಾಣಿಕೆ ಒಂದು. ಕಾಣಿಕೆಗೂ ನೋಡಿ, ಪುನಃ ನೀವು ಕಾಣಿಕೆ ಇಟ್ಟದ್ದು, ಕಾಣಿಕೆ ಇಟ್ಟಂಥ ರಾಶಿ ಆ ಮಕರಕ್ಕೆ ಅದು ಷಷ್ಠ ಭಾವದಲ್ಲಿ ಒಂದು ರೋಗ ಭಾವ, ನಿಮ್ಮದು ಹಣ ಬರಲಿಕ್ಕೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅದಕ್ಕೆ ವಿಶೇಷವಾಗಿ ಅಂದರೆ ಪುನರಪಿ ಅದು ಪ್ರಶ್ನೆಯಲ್ಲಿ ಬರ್ತಾ ಉಂಟು ಅಂತೇಳಿ. ಆದರೆ ನಾವು ಜ್ಯೋತಿಷರಿಂದ 4-5 ಸರ್ತಿ ಅದನ್ನೇ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಭಾವವನ್ನು ಚಿಂತನೆ ಮಾಡುವಾಗ ನಮಗೆ ಎಷ್ಟು ಸರ್ತಿ ಅದು ಬರ್ತದೆಯೋ ಅದನ್ನು ಖಂಡಿತವಾಗಿ ಅದು ಉಂಟು ಅಂತಲೇ ಹೇಳಬೇಕು ಅಂತ ಹೇಳ್ತಾರೆ. ಇದರ ಷಷ್ಠಭಾವದಲ್ಲಿ ಪುನಃ ರೋಗಭಾವದಲ್ಲಿ ನಿಮಗೆ ಚಂದ್ರನು
ಅದೇ ರೋಗ ಭಾವದಲ್ಲಿಯೂ ಗುರುವು ಬಂದ ಕಾರಣ ಭಾವಾಧಿಪತಿ ಯಾರು? ಬುಧ. ಅವನಿಗೆ ಕಾಣಿಕೆಯಿಂದ ಒಳ್ಳೆಯ ಸ್ಥಿತಿ. ರಾಶಿ ಹಾಳಾದರೂ ಕೂಡ ದುಸ್ಥಿತಿ ಇಲ್ಲ, ಸುಸ್ಥಿತಿ ಇದೆ ಬುಧನಿಗೆ. ಒಂದು ವೃಶ್ಚಿಕ ರಾಶಿ, ಅಲ್ಲಿಂದ ಏಕಾದಶಿ ಲಾಭ ಭಾವದಲ್ಲಿ ಅಂದರೆ ಒಂದು ಸ್ವಲ್ಪ ಫೆನ್ಸ್ ಹಾರಿ ನೀವು ಹೊರಗೆ ಹೋದಾಗ ಸ್ವಲ್ಪ ಧನಗಳೆಲ್ಲ ಬರಬಹುದು, ಬರ್ತದೆ ಅಂತ. ಅಲ್ಲಿ ರವಿ ಇರುವ ಕಾರಣ ಕಾರಕತ್ವ ಅವನು ತಾಮ್ರವರ್ಣ ಪಿತೃಶುಭಬಲಂ ಚಾತ್ಮಸೌಖ್ಯ ಪ್ರದಾಪಂ ಶೈವಂ ಕಾರ್ಯಂ ಮನಗಿರಿಗತಂ ರಾಜಸೇವಾ ಪ್ರಕಾಶಂ ಧೈರ್ಯಂ ಕಾರ್ಯಂ ಸಮರ ವಿಜಯಂ ಹೋಮ ಕಾರ್ಯ ಪ್ರವೃತ್ತಿ. ಪೂಜಾನಿ ಇದ್ದಾಗ ಅಧಿಕಾರಿ ಅವರಿಂದ ರಾಜಸೇವಾ ಪ್ರಕಾಶಂ, ರಾಜಸೇವೆಯಿಂದ ಬರಬೇಕು ಅಂತ. ಹೌದು, ಲಾಭ ಬರ್ತದೆ. ಅಧಿಕಾರಿಗಳಿಂದಲೆಲ್ಲ ಲಾಭ ಬರ್ತದೆ. ರಾಜಸೇವೆ ಅಂತ ಈಗ ನಾವು ರಾಜರಿಲ್ಲ, ಸರ್ಕಾರಿ ಅಧಿಕಾರಿಗಳಿಂದ ಈಗ ಅಧಿಕಾರಿಗಳಲ್ಲ ರಾಜರು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಂದ ಒಂದು ಸ್ವಲ್ಪ ಸಹಕಾರ ಬೇಕಿತ್ತು. ಏಕಾದಶಿ ಬಂದಾಗ ಸಿಗ್ತದೆ. ಈಗಲೂ ಕೂಡ ಈ ಭೂಮಿ ರಾಜರ ಅಂದ್ರೆ ಸರ್ಕಾರದ ಅಧೀನದಲ್ಲಿ ಉಂಟು ಅಂತ ಹೇಳುವುದಕ್ಕೆ ನಮಗೊಂದು ಪ್ರಮಾಣವೂ ಉಂಟು. ಈಗ ನೀವು ನಿಘಂಟು ಮಾಡಿದ್ದು ಅದು ಕೂಡ ಇದು ದೇವಸ್ಥಾನ, ಇದು ಸರ್ಕಾರದ ಅಧೀನದಲ್ಲಿ ಉಂಟು. ಎಲ್ಲ ಅದರದ್ದು ಕೆಳಗೆ ಇದೆ, 1.5 ಎಕರೆ ಜಾಗ. ಅದರದ್ದು ಕೆಳಗಡೆ ಜಾಗ, ಇದು ಎತ್ತರದ ಜಾಗ, ಇದು ಸ್ವಲ್ಪ ಇದು ಕೆಳಗಡೆ ಕೆಳಗಡೆ ಇರುತ್ತೆ. ಈ ಜಾಗ ಮೇನ್ ಯಾರ್ದೂ ಅಲ್ಲ, ಹಾಂ. ಸೊ ಬಿಡಿ ಅಂಡರಲ್ಲಿ ಇದೆ. ಸರಿ ಸರಿ. ಸೊ ಈಗ ನಾವು ಆ ಜಾಗದಲ್ಲೇ ಹೋಗಿ ದೇವಸ್ಥಾನ ಕಟ್ಟೋ ವ್ಯವಸ್ಥೆಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಸರಿ. ಬಟ್ ಆಲ್ರೆಡಿ ಅವ್ರ ಹತ್ರನೂ ಮಾತಾಡಾಗಿದೆ. ಹಾಂ ಹಾಂ. ಅವರು ಅಫಿಷಿಯಲ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಬರುವುದಿಲ್ಲ. ಸರಿ. ಸೊ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಕಡೆಯಿಂದ ಪ್ರಕೃತಿ ಮತ್ತು ಪುರುಷ ಇಬ್ಬರ ಸಮಾಗಮದ ಶಕ್ತಿ ಅಂತಾದ್ರೆ ಉಮಾಮಹೇಶ್ವರ ಸಂಕಲ್ಪ ನಮಗೆ ಹೆಚ್ಚು ಸೂಕ್ತ ಅಂತ ಹೇಳುವಂತಹ ಎಲ್ಲರೂ ಅವಳೇ ಆ ರೀತಿಯ ಒಂದು ಸಂಕಲ್ಪವನ್ನು ಇಲ್ಲಿ ಕಾಣುವಂಥದ್ದು. ಬೇರೆ ಭದ್ರಕಾಳಿ ಯಾಕೆ ಪ್ರತ್ಯೇಕ ಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಬರಬಹುದು. ಈ ಭದ್ರಕಾಳಿ ಕ್ಷುದ್ರದೇವತೆಗಳ ಉಪದ್ರವ ಜಾಸ್ತಿ ಇರೋದ್ರಿಂದ ಅದನ್ನು ಶಮನ ಮಾಡಕ್ಕೆ ಒಂದು ಬೇಕು ಅಂತ ಅಷ್ಟೇ. ಮತ್ತೆ ಕಾಣಿಕೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಜನ ಮತ್ತು ಸುತ್ತಮುತ್ತಲಿನ ಜನ ನೋಡಿದಾಗ ಭದ್ರಕಾಳಿ ಬೇಕೇ ಬೇಕು. ಸೌಮ್ಯ ದೇವತೆಗಳು ಯಾರು ಇಲ್ಲವೇ ಇಲ್ಲ. ಭಾವವನ್ನು ಕೂಡ ನಾವು ಇವರಿಗೆ ಆಲೋಚನೆ ಮಾಡಿದಾಗ ಕ್ಷೇತ್ರ ಪ್ರಾಮುಖ್ಯವಾಗಿ ಬೇಕಾಗುತ್ತೆ. ಮಂಟಪಾದೀನಾಂ ಅಂತ ನಾವು ಚಿಂತನೆ ಮಾಡುವಾಗ ನಾವು ಈಗ ದೇವಸ್ಥಾನದ ವಿಚಾರಕ್ಕೆ ಬರುವ, ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಸಂಕಲ್ಪ ನಮ್ಮಲ್ಲಿ ಉಂಟು. ಇದ್ರೆ ಯಾವ ರೀತಿಯ ದೇವಸ್ಥಾನದ ಸಂಕಲ್ಪ ಅಂತ ನೀವು ಇಟ್ಟುಕೊಂಡಿದ್ದೀರಾ, ಹೇಗೆ ಅಂತ ನಿಮ್ಮ ಹತ್ರ ಒಂದು ರಫ್ ಉಂಟಾ? ನಿಮ್ಮ ಚಿತ್ರಣ ಹೇಗುಂಟು, ನೀವು ಹೇಗೆ ಮಾಡಿ ನಿಮ್ಮ ಸಂಕಲ್ಪ ಹೇಗುಂಟು? ಹೇಗೆ ಅಂದ್ರೆ 3 ಗರ್ಭಗುಡಿ. ಸರಿ. ಸೊ ಈಶ್ವರನ ಗರ್ಭಗುಡಿ ಒಂದು ಸ್ವಲ್ಪ ಹಿಂದೆ ಇರ್ತದೆ. ಸರಿ. ಆಮೇಲೆ ಈ ಕಡೆ ಗಣೇಶ, ಈ ಕಡೆ ಯಾವುದಾದ್ರು ಪಾರ್ವತಿ ಅಂತ ನಮ್ಮಲ್ಲಿ ಇದ್ದಿದ್ದು ದೇವಿ. ಹಾಂ, ದೇವಿಗೆ. ಸೊ ಈಗ ಇದೇ ಉಮಾಮಹೇಶ್ವರ ಆದಾಗ ಇಲ್ಲಿಗೆ ಯಾವುದಾದ್ರೂ ಶಕ್ತಿ ದೇವತೆ ಯಾವುದು ಅಂತ ಅಡ್ವೈಸ್ ಮಾಡ್ತೀವಿ, ಅದು ಇಲ್ಲಿ ಗಣೇಶ. ಆಮೇಲೆ ಇದು ಗರ್ಭಗುಡಿ ಆಗುತ್ತೆ. ಇದ್ರ ಮುಂದೆ ಪ್ರಧಾಂಗಣ ಬರುತ್ತೆ. ಸರಿ. ಸೊ ಪ್ರಾಂಗಣ ಬರುತ್ತೆ. ಅದಾದ ಮೇಲೆ ಸುತ್ತ ಸ್ವಲ್ಪ ಜಾಗ ಇರುತ್ತೆ. ಸರಿ. ನಾವು ದೇವಸ್ಥಾನದ ಬೌಂಡ್ರಿ ಏನು ನಾವು ಮಾಡ್ಕೊತೀವಿ, ಆ ಬೌಂಡ್ರಿಯ ಒಳಗಡೆ ಏನು ನಾಗ ಪ್ರತಿಷ್ಠಾಪನೆಗೆ ವ್ಯವಸ್ಥೆ ಮಾಡಬೇಕಾ ಅಥವಾ ಅದರ ಹೊರಗಡೆ ಮಾಡಬೇಕಾ, ಅದು ನೀವೇ ಹೊರಗಡೆ ಮಾಡಿದ್ರೆ ಉತ್ತಮ. ಈಗ ಇಲ್ಲಿ ನಮಗೆ ಆರೂಢ ಭಾವಾಧಿಪತಿ ಬುಧ ನೋಡಿ, ಅಂದರೆ ಬುಧ ಅಂತ ಹೇಳಿದ್ರೆ ಅವನಿಗೊಂದು ಕ್ರೀಡಾಮಂದಿರ ಚಾರು ವೀಕ್ಷಣಗತಿ ಸ್ವಸ್ವಾಂಸ ಲಾಹುಸಖಿ ಅಂತ ಹೇಳಿದಾಗ ಈ ಪ್ರಕೃತಿಯನ್ನು ನೀವು ನಾಶ ಮಾಡುವ ಹಾಗಿಲ್ಲ. ಅಲ್ಲ, ಇಲ್ಲಿ ನಾವು ಪ್ರಕೃತಿ ಸೌಂದರ್ಯ ಬೇಕು ಶಿವನಿಗೆ ಅಂತ ಹೇಳುವಂಥದ್ದು. ಅಂದ್ರೆ ನೀವು ಮುಂದಕ್ಕೆ ದೇವಸ್ಥಾನ ಮಾಡಿದ್ರೂ ಕೂಡ ಡೆವಲಪ್ ಮಾಡ್ತಕ್ಕಂಥದ್ದು ನಮ್ಮ ಆಲೋಚನೆಯಲ್ಲಿದೆ. ಅದು ಬೇಕು. ಅಲ್ಲ, ಇದೆ. ಪ್ರಕೃತಿ ನಾಶ ಮಾಡಿ ದೇವರ ಆರಾಧನೆ ಮಾಡಿದ್ರು ಪ್ರಯೋಜನ ಇಲ್ಲ. ನಮ್ಮ ಹೇಳಿದ್ ನಾವು ಉದ್ದೇಶ ಹಾಗಿದ್ರೆ ಒಂದು ಪ್ರಕೃತಿ ನಿಮಿತ್ತವಾಗಿ ದೇವಸ್ಥಾನ ಹಾಗಿದ್ರೆ ದೇವ ಸಂಬಂಧಿತವಾದಂತಹ ವೃಕ್ಷಗಳು ಈ ಜಾಗೆಯಲ್ಲಿ ಹಾಗೆ ಇರಬೇಕು. ನೀವು ಕೆಲವು ವೃಕ್ಷಗಳನ್ನು ಕಡಿಬಾರದು, ಅದಕ್ಕೆ ಶಾಸ್ತ್ರ ನಿರ್ಬಂಧ ಉಂಟು. ಒಂದು ವೇಳೆ ಕೆಲವು ಅನ್ಯ ವೃಕ್ಷಗಳನ್ನು ಕಡಿದ್ರೂ ಕೂಡ ಮುಂದಕ್ಕೆ ದೇವಸ್ಥಾನ ಆದ ನಂತರ ಅಲ್ಲಿ ವೃಕ್ಷಗಳನ್ನು ನೆಟ್ಟು ಆ ದೇವಸ್ಥಾನವನ್ನು ಪುನಃ ಪ್ರಕೃತಿ ಪ್ರೀತ್ಯರ್ಥವಾಗಿ ಇಡಬೇಕು ಅಂತ ಹೇಳುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಳ್ಬೇಕು.
ಸರಿಯಲ್ಲ. ಸರಿ ಅರುಂಧವತಿ ವಿಧಾನ ಹೋಗಬೇಕು ಡಿಸ್ಟಿಕದಲ್ಲಿ. ಈಗ ನಮ್ಮಲ್ಲಿ ಇದು ಪಾರ್ಕ್ ಅಂತ ಹೇಳಿಬಿಟ್ಟು ಇದು ಈ 3 ಗುಡಿ ಮಾಡಿ ಈಗ 3 ಗುಡಿ ಮಾಡಿ ಪ್ರಾಕಾರ ಕೊಟ್ಟು ಪ್ರಾಕಾರ ಅದಕ್ಕೊಂದು ಸರಿ ಸರಿ ಮಾಡಿ ಹಾಂ ಈ ಈಶಾನ್ಯ ಅಥವಾ ನೈಋತ್ಯ ಭಾಗದಲ್ಲಿ ನಾವು ತೋರ್ಬೋದು. ಸರಿ ಆಗ್ಬೋದು ಆಗ್ಬೋದು ಅದು ಹೌದು. ಈಶಾನ್ಯ ಅಥವಾ ನೈಋತ್ಯ ಭಾಗ ರಾಶಿಯಲ್ಲಿ ನೋಡೋದು ನಾಗದೇವನಿಗೆ ಯಾವುದು ಹಿತ ಉಂಟು ಅಂತ. ದೇವಸ್ಥಾನ ಆಗುವಾಗ ನಮಗೆ ಈಶಾನ್ಯ ತುಂಬ ಪ್ರಾಶಸ್ತ್ಯ ಅಂತಲೇ ಸಂಪತ್ತಿಗೂ ಮತ್ತು ಪ್ರತಿ ನಾಗ ಸಾನ್ನಿಧ್ಯ ವೃದ್ಧಿಗೂ ಆ ನಾಗನಿಂದ ದೇವಸ್ಥಾನಕ್ಕೆ ಅನುಕೂಲಕರವಾಗಿ ತುಂಬ ವೃದ್ಧಿದಾಯಕ. ದೇವರಿಗೆ ಯಾವುದು ಹಿತ ಉಂಟು ಅಂತ ಬೇಕು ನೋಡುವ. ಈಶಾನ್ಯವ ಅಥವಾ ನೈಋತ್ಯವ ಯಾವುದು ಹಿತಕಾರಕ ಅಂತ ನೋಡುವ. ಅದು ಎರಡು ಸಮಂಜಸ ಅಂತ ಲೆಕ್ಕ. ಇದ್ರೆ ನಮಗೀಗ ನೀವು ನಿಮ್ಮ ಪ್ಲ್ಯಾನ್ ಹೇಗೆ ಗುಡಿಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ತರಬೇಕು ಅಂತ ನಿಮ್ಮ ಪ್ಲ್ಯಾನ್ ಅಲ್ವಾ? ಈಗ ಒಂದೇ ಲೆವೆಲಲ್ಲಿ ತರಬೇಕು ಅಂತ 3 ಗುಡಿಗಳು. ಅದೇ ನೀವು ಮಾಡಿದ್ದೀರಲ್ಲ ಅದು ಶಿವ ಅದೇ ಥರ. ಸ್ವಲ್ಪ ಹಿಂದೆ ಇರುತ್ತೆ. ಅದೇ ಥರ ಅಲ್ಲಿ ಮಾಡಿದ್ದಾರೆ ನೋಡಿ ಸರ್ ಲೆಫ್ಟಲ್ಲಿ. ಶಿವ ಮೈನ್ ಟೆಂಪಲ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ದೇವಿ. ಸರಿ ಒಳ್ಳೆದಾಗುತ್ತದೆ ಸರ್ಕಾರದಿಂದ. ಅಂದರೆ ಸದ್ಯಕ್ಕೆ ಒಂದು ರೀತಿಯ ಗೌಪ್ಯತೆ ಉಂಟು ಇದರಲ್ಲಿ. ನಮ್ಮ ಬೆಂಗಳೂರು ಒಳಗಡೆಗೆ ನೀವು ಇಷ್ಟು ದೊಡ್ಡ ಜಾಗ ಸಿಗ್ತಾ ಇದೆ ಅಂದ್ರೆ 100 ಜನದ ಅದ್ರ ಮೇಲೆ ಕಣ್ಣಂತೂ ಇದ್ದೇ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಸೊ ಯಾರೋ ಹೋಗಿ ಯಾವುದೋ ಒಂದು ಜಾಗಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದಾಗ ಸೊ ಅದಕ್ಕೆ ಅಡಚಣೆ ಮಾಡಲಿಕ್ಕೆ ಖಂಡಿತವಾಗಿ ಬರುತ್ತೆ ಅನ್ನೋದು ಇವನ್ ನಾವು ಇನಿಷಿಯಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ್ಲೂ ನಮ್ಮ ತಲೆಯಲ್ಲಿ ಫಸ್ಟ್ ಬಂದಿದ್ದು ಆ ಅಡಚಣೆಗಳೆಲ್ಲ ಬರ್ತದೆ ಅಂತ ನಮಗೆ ಆ ಸ್ಥಿತಿ ಕಾಣ್ತದೆ. ಈಗಲೂ ಆ ಸ್ಥಿತಿಯಲ್ಲಿ ಕಾಣ್ತಾ ಉಂಟು. ಅದು ನಾವು ಎಚ್ಚರಿಕೆ ಬೇಕು. ಎಚ್ಚರಿಕೆ ಬೇಕು ಅದರ ಬಗ್ಗೆ. ಅದು ಮನಸ್ಸಿನ ಮೂಲೆಯಲ್ಲಿ ನಿಮಗೆ ಇವಾಗ ಹೇಳಿದ್ರಲ್ಲ ಅದು ಉಂಟು ನಮ್ಮಲ್ಲಿ. ಅದು ಈ ದೇವಸ್ಥಾನ ಸದೃಢವಾಗಿ ನಿಲ್ಲುವವರೆಗೂ ನೀವು ಅದಕ್ಕೆ ತಯಾರಾಗಿರಬೇಕು. ಹಿಂದೆಂದ ನಿಮ್ಮ ಸೈನಿಕರು ರೆಡಿ ಬೇಕು ಅಂತ. ಮುಂದೆ ಅವರು ಕಾಣದಿದ್ದರು, ಹಿಂದೆಂದ ಅವ್ರು ರೆಡಿ ಬೇಕು ಅಂತ. ಸಮಯ ಬಂದಾಗ ತಪ್ಪ ಬಿಡ್ಲಿಕ್ಕೆ ನಮ್ಮ ಹತ್ರ ಅಸ್ತ್ರಗಳು ರೆಡಿ ಇರಬೇಕು ಅಂತ. ಆಚೆಯಿಂದ ವೈರಿಗಳು ಬಂದಾದ ನಂತರ ನಾವು ಕತ್ತಿಯನ್ನು ವಸಿಲಿಕ್ಕೆ ಆರಂಭ ಮಾಡಿದರೆ ಪ್ರಯೋಜನ ಇಲ್ಲ. ಅವರು ನಮ್ಮ ಮೇಲೆ ಬಂದು ನಮ್ಮ ಕತ್ತಿ ಶಾರ್ಪ್ ಆಗಿದ್ದು ರೆಡಿ ಆಗಿರಬೇಕು ಅಂತ. ಅವರು ಬಂದ ತಕ್ಷಣ ನಮ್ಮ ಹಿಂದೆಂದ ಒಂದು ಸೈನ್ಯ ರೆಡಿ ಇರಬೇಕು ಅಂತ. ಹಾಗೆ ಈಗ ನಾವು ಈ ಒಂದು ಇದಕ್ಕೆ ಒಂದು 18-20 ಜನ ಸೊ ತಾತ್ಕಾಲಿಕವಾಗಿ ಒಂದು ಒಗ್ಗೂಡಿ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಟ್ರಸ್ಟ್ ಅಂತ ಮಾಡ್ತಾ ಇದ್ದೇವೆ. ಈಗ ಆ ಟ್ರಸ್ಟಿಗೆ ಯಾವುದೇ ರೀತಿಯ ಆಯ್ಕೆಗಳು ಆಗಲಿ ಮತ್ತೊಂದಾಗಲಿ ಆಗಿಲ್ಲ. ಸೊ ಈಗ ಅದರದ್ದನ್ನು ಪ್ರೋಸೆಸ್ ನಡೀತಾ ಇದೆ. ಸೊ ನಮಗೆ ಏನಂತ ಹೇಳಿದರೆ ಈಗ ನಮ್ಮಲ್ಲಿ ಪ್ರೈಮರಿಯಾಗಿ ಟ್ರಸ್ಟಿಗೆ ನಾವು ಏನು ನೋಡ್ತಾ ಇದ್ದೇವೆ. ಸೊ ಈಗ ನೀವು ಏನು ಹೇಳ್ತಾ ಇದ್ದೀರಾ ಈ ಎಲ್ಲ ಅಂಶಗಳನ್ನು ನಾವು ಆಲ್ರೆಡಿ ಅವರಿಗೆ ನಮ್ಮ ಒಂದು ನಾಗರಿಕರಲ್ಲಿ ಏನಿದ್ದಾರೆ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಹೇಳಿದ್ದೇವೆ. ಯಾಕೆ ಅಂದರೆ ಒಂದು ಇದು ಸರ್ಕಾರದ ಜಾಗ, ಎರಡನೇದು ನಮ್ಮದು ಸ್ವಂತ ಜಾಗ ಅಲ್ಲ. ಸೊ ನೀವು ಈಗ 1.5 ಎಕರೆ ಜಾಗ ಇಲ್ಲಿ ಒಂದು ಓಪನ್ ಆಗಿ ಕಾಣ್ತಾ ಇದೆ ಅಂದಾಗ 4-6 ಜನದ ಕಣ್ಣು ಬೀಳೋದಕ್ಕೆ ಸಾಧ್ಯಗಳು ಜಾಸ್ತಿ. ಸೊ ಸ್ಟಾರ್ಟಿಂಗಲ್ಲಿ ಅಡಚಣೆಗಳನ್ನೆಲ್ಲ ಅದನ್ನು ನಾವು ಒಂದು ಏನೋ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿ ಮುಂದಕ್ಕೆ ಹೋಗಬೇಕು ಅನ್ನೋದು ನಮ್ಮ ಒಂದು ಆಲ್ರೆಡಿ ನಮ್ಮಲ್ಲಿ ಒಂದು ಇದಿದೆ. ಆರುಣಾಧಿಪತಿ ಚತುರ್ಥಾಧಿಪ ಕರ್ಮಸ್ಥಾನ ಕಾರಣ ಇವರು ಹೊರಟಂಥ ಕೆಲಸಗಳಿಗೆ ಪೂರ್ಣ ಅನುಗ್ರಹ. ನೀವು ಈಗ ಬಂದಂಥ ಸ್ಥಿತಿ ಮತ್ತು ಈಗ ಇನ್ನು ನಡೆಯುವಂಥ ಸ್ಥಿತಿ ಎಲ್ಲ ಕರೆಕ್ಟ್ ನಡೀತದೆ. ಆದರೆ ಹಿಂದಿನ ನಾವು 2 ಹೆಜ್ಜೆ ಮುಂದೆ ಹೋಗುವಾಗ ಹಿಂದೆ ಹೆಜ್ಜೆ ಹಿಂದೆ ಇಟ್ಟು ಒಮ್ಮೆ ತಿರುಗಿ ನೋಡಬೇಕು ಅಂತ ನಾವು ನಿಮಗೆ ಸೂಚನೆ. ಅದು ನೀವು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ನಾವು ಅದನ್ನು ವಿವರಣೆ ಬೇಡ ಅಲ್ಲ. ಸ್ಪಷ್ಟವಾಗಿ ಅತಿ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಉಂಟು. 2 ಹೆಜ್ಜೆ ಮುಂದೆ ಇಟ್ಟವರು 1 ಹೆಜ್ಜೆ ಮುಂದೆ ತಿರುಗಿ ನೋಡುದು ಅಲ್ಲ. ಕ್ಷೇತ್ರ ಬಿಂಬಾಣಿ ಚಿಂತೆಯ ಮಾಡಿಕೊಂಡು ಹೋದರೆ ಪೂರ್ವ ಈಶಾನ್ಯ ಭಾಗದಲ್ಲಿ ಒಂದು
ವೃಶ್ಚಿಕ ರಾಶಿಯಲ್ಲಿ ಶಿರ ರಾಶಿಯಲ್ಲಿ ಉಂಟು. ಅದು ಈಗ ನೀವು ಸೋಮೇಶ್ವರ ಇರಲ್ಲ, ಅಲ್ಲ ವಿಷ್ಣು ವೆಂಕಟೇಶ್ವರ ಒಟ್ಟಿಗೆ ಸೋಮೇಶ್ವರ. ಅದು ಸ್ವಲ್ಪ ಅಷ್ಟು ಜೀರ್ಣೋದ್ಧಾರ ಅಲ್ಲ, ಸ್ವಲ್ಪ ಕೆಳಮಟ್ಟದಲ್ಲಿ ಉಂಟು. ಅಷ್ಟು ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ವೃಶ್ಚಿಕ ರಾಶಿ ಪಾಪರಾಶಿಯಲ್ಲಿ ಬಂದ ಕಾರಣ ಸ್ವಲ್ಪ ಜೀರ್ಣೋದ್ಧಾರ ಕಡಿಮೆ ಸ್ಥಿತಿಯಲ್ಲಿ ಇರ್ಬೋದು, ಅಥವಾ ಅಲ್ಲಿಯ ಸ್ಥಿತಿ ಕಡಿಮೆಯಲ್ಲಿ ಇರ್ಬೋದು ಅಂತ ಹೇಳ್ಬೋದು. ಅದೆಲ್ಲ ಕಾಣ್ತಾ ಉಂಟು ಅಲ್ಲಿ ಮತ್ತೊಂದು ದೇವಿ ಸಾನ್ನಿಧ್ಯವೂ ಇರ್ಬೋದು ಸೋಮೇಶ್ವರನ ಹತ್ರ ಇದೆ. ಸೋಮೇಶ್ವರನ ಹತ್ರ ಅದರದ್ದು ಹಿಂಭಾಗದಲ್ಲಿ ಒಂದಿದೆ. ಹಾಂ ಅದೇ, ಯಾಕಂದರೆ ಅದು ಸ್ಥಿರರಾಶಿಯಲ್ಲಿದ್ದ ಕಾರಣ ಈಗ ಇಲ್ಲಿ ಮಾಡೋದಕ್ಕೆ ಏನು ತಪ್ಪಿಲ್ಲ. ಆದರೆ ಪೂರ್ವದಲ್ಲಿದ್ದಂಥ ಸಾನ್ನಿಧ್ಯವನ್ನು ಚಿಂತನೆ ಮಾಡಿಕೊಂಡು ನಂತರ ಇಲ್ಲಿ ಪ್ರತಿಷ್ಠೆ ಮಾಡುವಂಥ ಸಾನ್ನಿಧ್ಯಕ್ಕೆ ನಿಮಗೆ ಆ ಹಿಂದೆ ಇದ್ದಂಥ ಸಾನ್ನಿಧ್ಯವನ್ನು ಅನುಗ್ರಹ ಇದಕ್ಕೆ ಬೇಕಾಗ್ತದೆ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಾನ್ನಿಧ್ಯಗಳಿದ್ದು ಅದರ ಸಾನ್ನಿಧ್ಯದಿಂದ ಇಲ್ಲಿ ನಾವು ಪುನರಾವೃತ್ತಿ ಮಾಡುವಂಥ ಸಾನ್ನಿಧ್ಯಕ್ಕೆ ನಮಗೆ ಅನುಕೂಲಗಳು ಬೇಕಾಗ್ತದೆ. ಇನ್ನೊಂದೇನಂದ್ರೆ 20 ವರ್ಷದಿಂದ ಇದು ಲೇಔಟ್ ಫಾರ್ಮ್ ಆದಾಗ ಇಲ್ಲಿ ರಾಗಿ ಎಲ್ಲ ಬೆಳೀತಾ ಇದ್ರು, BDAದವರು ಎಕ್ವೈರ್ ಮಾಡ್ಕೊಂಡಿದ್ರು. ಅದು ಹಿಸ್ಟ್ರಿ ಏನಂತ ಯಾರಿಗೂ ಗೊತ್ತಿಲ್ಲ. ತೆಂಗಿನ ತೋಟ, ಗದ್ದೆನೇ ಹೊಲಗಳು ಅಲ್ಲ. ಇಲ್ಲಿ ನಮಗೆ ಇದು ಕನ್ಯಾ ರಾಶಿ ಅಲ್ಲ, ಕನ್ಯಾ ರಾಶಿಯು ಇತಿಹಾಸವತ್ತಿಯಾದಂತಹ ಚಂದ್ರನಿಗೆ ಒಂದು ಮಿಥುನ ರಾಶಿಯ ಯೋಗವು. ಇಲ್ಲಿ ಕೆಲವು ಒಳ್ಳೆಯ ಕಾರ್ಯಗಳು ನಡೆದಿದೆ, ಕೆಲವು ಬೇಡದ ಕಾರ್ಯಗಳು ನಡೆದಿಲ್ಲ. ಇದು ಬಂಡೆ ಆಗಿರ್ತಕ್ಕಂಥದ್ದು, ಇದು ಕಂಪ್ಲೀಟು ಏನು ತುಂಬ ಬಂಡೆ ಎಲ್ಲ ಇದೆ. ಆಮೇಲೆ ಇಲ್ಲಿ ಎಲ್ಲ ಫಿಲ್ಲಿಂಗ್ ಎಲ್ಲ ಆಗಿದೆ, ಲ್ಯಾಂಡ್ ಫಿಲ್ಲಿಂಗ್ ಎಲ್ಲ ಆಗಿದೆ. ಹೇಳ್ತಾ ಇರ್ತಕ್ಕಂಥ ಇದರಲ್ಲಿ ನೋಡಿದರೆ ಆ ಥರ ಒಂದು ಹೇಳಿ ಮಾಡಿಸಿರತಕ್ಕಂಥ ಜಾಗ ಅವತ್ತಿತ್ತು. ಸೊ ಗೊತ್ತಿಲ್ಲ, ಆಗಿರ್ಬೋದು. ಈಗ ನಾವು ಕಂಡಂಗೆ ನಾವು ಏನು ಒಂದು ಸ್ಥಿತಿಗೆ ತರಬಹುದು, ತಗೊಂಡು ಬಂದು ವ್ಯವಸ್ಥೆಗೆ ನೋಡ್ತಾ ಇದ್ದೀವಿ. ಕಶ್ಮಲಗಣೈ ಪೀಡಾಂ ಪಿಶಾಚಾದಿಭಿ, ಒಂದು ರೀತಿಯ ಪೈತೃಕ ಬಾಧೆಗಳು ನಿಂಬು ಅಂತ. ಅಂದರೆ ಈ ಮರದಿಂದ ಗೆಲ್ಲುಗಳು ಬಿಟ್ಟು ನಿತ್ಯಂ ಸಾನ್ನಿಧ್ಯವಸ್ಮಾಹ ದಿಷಣೇನುಕೂಲೆ ಪ್ರಾಯೋನುಕೂಲಾಹ ಸಕಲಾಶ್ಚ ದೇವಾಹ ತತ್ಪ್ರಾತಿಕೂಲ್ಯಾಹ ಸತಿನಾನುಕೂಲಾಹ ಅಂತ ಜ್ಯೋತಿಷ್ಶಾಸ್ತ್ರ ಹೇಳ್ತದೆ. ದೈವಾನುಕೂಲ್ಯಾಂ ಪ್ರತಿಕೂಲತಾಯಾಂಬ ವಿಚಾರ್ಯ ಸತ್ಯಾಂ ಪ್ರತಿಕೂಲತಾಯಾಂಬ ವಿಧಿರ್ವಿಧೇಯೋ ಯತಸ್ತಃ ಸಂಪ್ರತಿತೆ ಕಥ್ಯತೆ ತತ್ ಅಂತ. ಅಂದರೆ ಪ್ರಶ್ನೆಯನ್ನು ಇಟ್ಟಾದ ನಂತರ ಅನಾಯಾಸನ್ನೆತ್ತು ಸಮಯೇ ಮಧ್ಯಾಹ್ನೋದಯೋರವೇ ಅಂತ ಹೇಳಿದ್ದಾರೆ. ಪ್ರಶ್ನಕರ್ಮಾಣಿ ಕರ್ಮಶು ಸುಪ್ರಸನ್ನೇ ದಿವಾಕರೇ. ಅಂದರೆ ಪ್ರಶ್ನೆ ಇಡುವುದಕ್ಕೊಂದು ಮುಹೂರ್ತವನ್ನು, ಒಂದು ಸಮಯವನ್ನು ಜ್ಯೋತಿಷ್ಯದಲ್ಲಿ ನಿಗದಿ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದರೆ ಅನಾಸನ್ನೇತು ಸಮಯ ಅಂತ. ಅಂದರೆ ತೀರಾ ಸೂರ್ಯ ಉದಯ ಆಗಿರಬಾರದು, ಅಥವಾ ತೀರ ಮಧ್ಯಾಹ್ನಕ್ಕೆ ಹತ್ತಿರವಾದಂತಹ ಸಮಯ ಆಗಿರಬಾರದು. ಆ ಎರಡರ ಮಧ್ಯದಲ್ಲಿ ಸುಪ್ರಸನ್ನೇ ದಿನಕರೆ ಅಂತ. ಅಂದರೆ ಯಾವಾಗಲೂ ಸೂರ್ಯನು ಸುಪ್ರಸನ್ನನಾಗಿ ಸಂತೋಷದಲ್ಲಿರುವಂತಹ ಹೊತ್ತಲ್ಲಿ ನಾವು ಪ್ರಶ್ನೆಯನ್ನು ಆರಂಭ ಮಾಡಬೇಕು ಅಂತ ಜ್ಯೋತಿಷ್ಯದ ಅಭಿಮತ ಉಂಟು. ಇದ್ರೆ ಬಹುಶಃ ದೈವಜ್ಞರು ಮೊದಲನೇದಾಗಿ ಸಾನ್ನಿಧ್ಯಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡು ನಮಗೆ ಫಲಾಫಲಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಅದರಿಂದ ನಮಗೆ ಬಂದಂಥದ್ದು ಆರೂಢ, ಕಾಣಿಕೆ, ಉದಯ, ಷಡಾರೂಢಗಳು ಅಂತ. ಒಂದು ಚಿಂತನೆ ಮಾಡಲಿಕ್ಕೆ ನಮಗೊಂದು ಮಾಧ್ಯಮ ಬೇಕು, ನಮಗೊಂದು ಏನು ಕೆಲಸ ಮಾಡಲಿಕ್ಕೆ ಯಾವ ರೀತಿಯಾಗಿ ಒಂದು ಭೂಮಿಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು, ಪರಿಗ್ರಹ ಮಾಡಬೇಕು ಅಂತ ಹೇಳಿ ಆದರೆ, ಅಥವಾ ಒಂದು ಗಿಡವನ್ನು ನೆಡಬೇಕಾದ್ರೆ ನಿಮ್ಮ ಹತ್ರ ಏನು ಬೇಕು? ಸಲಕರಣೆಗಳು ಬೇಕು. ಭೂಮಿಯನ್ನು ಏನು ಖನನ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳೆಲ್ಲ, ಹಾರೆ ಇತ್ಯಾದಿಗಳೆಲ್ಲ ನಿಮಗೆ ಬೇಕಾಗ್ತದೆ. ಅದೇ ರೀತಿಯಾಗಿ ಜ್ಯೋತಿಷ್ಯದಲ್ಲಿ ತಾಂಬೂಲ ಪ್ರಶ್ನೆ, ಸ್ವರ್ಣಾರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಅಂತ ಬೇರೆ ಬೇರೆ ವಿಧಾನಗಳು ಉಂಟು. ಅದರಲ್ಲಿ ವಿಶೇಷವಾಗಿ ತಾಂಬೂಲ ಪ್ರಶ್ನೆ. ನೀವು ಕೊಟ್ಟಂತಹ ತಾಂಬೂಲ, ಭಗವಂತನನ್ನು ಪ್ರಾರ್ಥನೆ ಮಾಡಿ ನೀವು ಕೊಟ್ಟಂತಹ ತಾಂಬೂಲ, ಅದರಿಂದ ನಾವು ಲೆಕ್ಕಾಚಾರವನ್ನು ಧ್ಯಾನವೂ ಅದಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಸಂಪ್ರದಾಯದಲ್ಲಿ ಧ್ಯಾನ ಹೇಳುವಂಥದ್ದುಂಟ. ಈಗ ನಮ್ಮದರಲ್ಲಿ ಹೇಗೆ ಅಂತ ಹೇಳಿದರೆ, ದೇವರನ್ನು ಆವಾಹನೆ ಮಾಡಿ ಆದ ನಂತರ ದೇವರಿಗೆ ಗಾಯತ್ರಿಯನ್ನು ಹೇಳಿ, ಈಗ ರುದ್ರಾಗುವಾಗ ತತ್ಪುರುಷಾಯ ಹಾಗೆ, ಆಮೇಲೆ ಋಷಿ ಛಂದಸ್ಸು ಹೇಳಿ ದೇವರ ರೂಪ ಗೊತ್ತಿರ್ಬೋದು. ಶುಕ್ಲ ಇದು ಶಾಂತಾಕಾರಂ ದೇವಿ ಇದ್ರೆ ಅಷ್ಟೇ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ. ಈ ದೇವರಿಗೆ ಧ್ಯಾನ ವಿಶೇಷ ಉಂಟಾ? ಅದೇ ಧ್ಯಾನ ವಿಶೇಷ ಉಂಟ. ಆಪಾತಾಳ ಬಸ್ತಲಾದ್ರ ಬ್ರಹ್ಮಾಂಡ ಮಾವಸ್ಪುರ ಜ್ಯೋತಿಸ್ಫಾಟಿಕಲಿಂಗ ಮಾಡಿಬೇಡ ಸತ್ಪುರ ಎಂದು ಅಂತ ಅದು ಹೇಳಿದಾನೆ. ಅದು ಹೇಳೇ ನಾವು ಅಭಿಷೇಕ ಮಾಡಿ ಅಂಗನ್ಯಾಸ ಕರನ್ಯಾಸ ಮಾಡಿ ಆಪಾತಾಳ ಬಸ್ತಲ ಅಂತ ಹೇಳಿ
ಫಸ್ಟ್ ಗಣಪತಿ ಪ್ರಾರ್ಥನೆ ಮಾಡಿ ಸರಸ್ವತಿ ಮಾಡಿ ಅಲ್ಲೇ ಇರುವಂಥದ್ದು ಏನಂದ್ರೆ ಸೂಕ್ಷ್ಮ ವಿಚಾರ ಏನಂದ್ರೆ ಆ ಬಿಂಬಕ್ಕೂ ನಾವು ಮಾಡುವ ಸಂಕಲ್ಪಕ್ಕೂ ನೇರ ಸಂಬಂಧ ಬೇಕು. ಈಗ ಒಂದು ಸಂಕಲ್ಪ ಮಾಡೋದು ಮತ್ತೊಂದು ದೇವರನ್ನ ಕರೆದ್ರೆ ಅಲ್ಲಿಗೆ ಆಗುದಿಲ್ಲ, ಸಾನ್ನಿಧ್ಯ ಕ್ಷತಿ ಆಯಿತು. ಅದಕ್ಕೆ ಆವಾಗ ಸಾನ್ನಿಧ್ಯಕ್ಕೆ ಅಲ್ಲಿ ಚ್ಯುತಿ ಬರ್ತದೆ. ಇಲ್ಲ ಇಲ್ಲಿ ಒಬ್ಬನ ಹೆಸರು ಹೇಳಿ ಮತ್ತೊಬ್ಬನ ಇಲ್ಲಿ ರುದ್ರಾಭಿಷೇಕ ಮಾಡಬೇಕಾದ್ರಲ್ಲ ನಾವು ಉಮಾಮಹೇಶ್ವರ ಅಂತ ಹೇಳ್ತೀವಿ, ಪಾರ್ವತಿ ಸಮೇತ ಪರಮೇಶ್ವರ. ಅದೇ ಆ ಪಾರ್ವತಿ ಪರಮೇಶ್ವರ ಅಂತ ಹೇಳುವುದಕ್ಕೆ ಅಭ್ಯಂತರ ಇಲ್ಲ. ಉಮಾಮಹೇಶ್ವರ ಅಂತ ಉಮಾಮಹೇಶ್ವರ ಉಮಾಮಹೇಶ್ವರ ಅಂತ ಹೇಳ್ಬೇಕಾ? ಪಾರ್ವತಿ ಪರಮೇಶ್ವರ ಬೇಡ, ಉಮಾಮಹೇಶ್ವರ ಇದ್ದ ಅಲ್ಲಿ ಪಾರ್ವತಿ ಬಂದಲ್ಲ. ಉಮಾ ಹೆಸರು ಕೂಡ ತುಂಬ ಸ್ಥಿರವಾಗಿರಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಕ್ಕಂಥದ್ದು ನೀವು ಒಂದೇ ಹೆಸರೇ ಹೇಳಿ ಎಲ್ಲದನ್ನು ಹೇಳೋದು ಬೇಡ ಅಂತ. ಗೊತ್ತಾಯ್ತು ನನಗೆ ಅರ್ಥ ಆಯ್ತು. ಸೊ ನೀವೆಲ್ಲ ಹೆಸರನ್ನು ಈಗ ಹೇಳ್ತಾ ಇರೋದನ್ನ ಒಂದು ಹೆಸರೇ ಕಡಿವಾಣ ಮಾಡ್ಬೇಕಂತ. ಹೌದು, ಸಂಕಲ್ಪ ಹೇಳುವಾಗ ಉಮಾಮಹೇಶ್ವರ ಪರಾಯಣ ಉಮಾಮಹೇಶ್ವರ ಊರಲ್ಲಿ ಸಂಸ್ಕೃತಿಯಲ್ಲಿ ಏನಂದ್ರೆ ಈಗ ನಾನು ಮಾಡ್ತೀನಿ ನೋಡಿ, ಆವಾಹಿತ ನಾಗಲಿಂಗ ಸ್ವಾಮಿ ಅಂತ ಹೇಳ್ತೀವಲ್ಲ, ಅಲ್ಲಿ ಲಿಂಗ ಬಂದ ಈಶ್ವರ ಬಂದ, ನಾಗ ಬರ್ಲಿಲ್ವಲ್ಲ. ಅದು ನೀವು ಹೇಳಿದಂಗೆ ಅದೊಂದು ಸ್ವಲ್ಪ ಚ್ಯುತಿ ಆಗುತ್ತೆ. ಹೌದು ಅಲ್ಲ ಅದು ಯಾಕಂದ್ರೆ ನಾವಾಗ ನಾನು ಇನ್ನೇನು ಹೇಳಲ್ಲ. ನಾಗ ಪ್ರತಿಷ್ಠೆ ಮೊದಲು ಮಾಡೋದಕ್ಕೆ ನೋಡಿ, ಆಗ ಅಧ್ಯಕ್ಷದಲ್ಲಿ ಬೇಡವಾ? ಬೇಡ ಬೇಡ. ಕನ್ಯಾ ರಾಶಿ ಅಂದರೆ ಹೇಳುವುದು ಅಂದರೆ ಮೊದಲಿಗೆ ಆಶ್ಲೇಷಣೆ ಮಾಡಿ ನಾಗ ಸಂಬಂಧಿತವಾದ ದುರಿತಗಳನ್ನೆಲ್ಲ ತೆಗೆದ ನಮಗೆ ಸಂಸ್ಕಾರ ಸಹಿತ ಮಾಡಬೇಕು. ಸುತ್ತಾ ಇರುವವರು ಇವರು ಈ 4 ಜನ, ಏನು ಮಾಡದವರು ಇನ್ನು ಕೆಲವು ಆ ದೀಪದಲ್ಲಿದ್ದಾರೆ. ಏನಿಲ್ಲ, ಆಚೆ ಹೊತ್ಲಿಕ್ಕೂ ರೆಡಿ ಇಲ್ಲ, ಅದು ಆಗಬಾರದು ಅಂತಲೇ ಅದಕ್ಕೆ ಏನು ಪರಿಹಾರ ಅಂತ ನನ್ನ ಕೇಳ್ತಾರೆ. ಈಗ ಆ ಬತ್ತಿ ಹಾಕಿದ್ದು ನಾನಲ್ಲ, ಬತ್ತಿ ಹಾಕಿದವರು ಗೊತ್ತಿಲ್ಲ ನನಗೆ ಯಾರು ಹಾಕಿದ್ರೆ ಹೇಗೆ. ಈ ಎಕ್ಸ್ಟ್ರಾ ಬತ್ತಿಗಳು ಯಾಕೆ ಅದು ಆಚೆ ಹೊತ್ತಿ ನಮಗೆ ಬೆಳಕು ಕೊಡ್ತಾ ಇಲ್ಲ. ಈಗ ತಂದು ಈ ಬತ್ತಿಗಳು ತುಂಬಾ ಉಂಟು ನೋಡಿ. ಈ ಬತ್ತಿಗಳು ಏನಂದ್ರೆ ಉರ್ದು ನಮಗೆ ಬೆಳಕಾದ್ರೂ ಕೊಡ್ತಾವ ಇಲ್ಲ, ಸುಮ್ಮನೆ ಎಣ್ಣೆ ಸೋಕ್ತಾ ಉಂಟು. ಎಣ್ಣೆ ಬೇಸ್ಟ್, ಪ್ರಯೋಜನ ಇಲ್ಲ. ಅದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಮತ್ತು ಮಾಡದೇ ಇರೋರು ಇಬ್ಬರನ್ನೂ ಅದು 4 ಜನನೂ ಸಮಾನ ರೇಖೆಯಲ್ಲಿ ಎಳ್ಕೊಂಡಿರ್ತಕ್ಕಂಥದ್ದು ನಾಯಕತ್ವನ ಲಕ್ಷಣ. ಹೌದು ಹೌದು, ಅದು ಬತ್ತಿ ಹಾಕುವವರು ಮತ್ತೆ ದೀಪ ಉರಿಸುವವರ ಜವಾಬ್ದಾರಿ. ನೀವು ಹೇಳಿದ್ರೆ ಸರಿ, ಅವರು ಹೇಳ್ತಾನೆ ಇರ್ತಾರೆ, ಇರುವುದಿಲ್ಲ. ಅವ್ರು ಎಷ್ಟೊತ್ತಿರ್ತಾರೆ ಅಷ್ಟೊತ್ತು ಹೇಳ್ತಿರ್ತಾರೆ. ಅಲ್ಲ, ನೀವು ಮಾಡಿದ ತಪ್ಪು ಅಂತಲ್ಲ, ಈ ಇಲ್ಲಿ ನಡೆಯುವ ಪ್ರತಿಯೊಂದು ಉಂಟಲ್ಲ ಅದು ದೈವ ಸರಿ. ಈಗ ನಾವು ಏನು ಮಾಡಬೇಕು ಅದು ಮಾಡ್ತೀವಿ. ಈಗ ಮಧುರ ಇಡು ಅಂತ ಹೇಳ್ತೀರಲ್ಲ, ತೆಂಗಿನಕಾಯಿ ಮಾಡ್ತೀವಿ. ಅದು ದಿವಸ ಒಂದು ತಾಂಬೂಲಾದಿಗಳನ್ನು ಇಟ್ಟು ನೈವೇದ್ಯ ಮಾಡಿ, ಮಧುರ ಇಟ್ಟು ಜೇನು ಸಕ್ಕರೆ ಹಣ್ಣು ಎಲ್ಲ ಹಾಕಿ ಮಾಡಿ ಅದು ಮಾಡ್ಬೋದು. ಸಕ್ಕರೆ ಅದು ಮಾಡ್ಬೋದು. ಅದೇ ಪಂಚಮ ಸಾನ್ನಿಧ್ಯವಿತ್ತ ಪರಿಚಾರಕ ವಾಹ ಬಿಂಬವನ್ನು ನೋಡುವಾಗ ಕೂಡ ಬಿಂಬ ಕೇಳಿ, ಇಲ್ಲಿ ಬಿಂಬ ಕೇಳಿ. ಗುಣದೋಷಗಳ ಬಗ್ಗೆ ನಾವು ಮಾತಾಡುವಾಗ ತುಂಬ ಬೆಳೆದಂತಹ ಎಲೆ ಇದ್ದದ್ದಲ್ಲಿ ಬಹುಶಃ ಬೆಳೆದದ್ದ ಎಲೆ ಕಾಣುತ್ತದೆ. ಮತ್ತೆ ಇದು ಕೆಲವೊಂದು ನ್ಯೂನ್ಯತೆಗಳು ಉಂಟು ಇದರಲ್ಲಿ. ಈಗಕ್ಕೆ ಈ ಬಿಂಬ ಸಾಕು, ನಾವು ಬೇಕಿದ್ರೆ ಅದಕ್ಕೆ ಬೇಕಾದಂಥ ಶುದ್ಧಿಗಳನ್ನು ಇಟ್ಟುಕೊಂಡು ತಾತ್ಕಾಲಿಕವಾಗಿ ಸಾಕು. ದೇವಸ್ಥಾನಕ್ಕೆ ಈ ಬಿಂಬ ಸಾಕು ಇಲ್ಲ, ದೇವಸ್ಥಾನಕ್ಕೆ ಅಂತ ಮಾಡಿದ್ದಲ್ಲ ಇದು. ಮತ್ತೆ ಈಗಿನ ಅದರ ಸ್ಥಾನಮಾನ ಅಂತ ಒಂದು ನೋಡುವಾಗ ಕೂಡ ಅದರ ಸ್ಥಾನಮಾನ ಸಾಲದು ನಮಗೆ. ಪಂಚಮ ಭಾವದಲ್ಲಿ ಯಾರಿರುವುದು ಆರೂಢ, ಪಂಚಮದಲ್ಲಿ ಅದು ಶನಿಯ ಯೋಗ, ಪಂಚಮಾಧಿಪತಿ ವಾದಿಯಲ್ಲಿ ಅದು ಮತ್ತು ಎಲ್ಲಿ ಹೇಳಬೇಕಲ್ಲ.
ಈ ಬಿಂಬದಲ್ಲಿ ಕ್ರ್ಯಾಕ್ ಏನಾದರೂ ಉಂಟು ನೀವು ನೋಡಿದ್ದೀರಾ? ಹಾಗೇನಾದ್ರು ಇಲ್ಲ ಇಲ್ಲ ಹಾಕಿದ್ದೀರಾ? ನೀವು ಪಂಚಗವ್ಯ ಏನಾದರೂ ಮಾಡಿದ್ದೀರಾ? ಮಾಡಿದೆ. ಅದು ಇಡಬೇಕಾದ್ರೆ ತುಂಬ ಶಾಸ್ತ್ರೀಯವಾಗಿ ಇದೆಲ್ಲ ಮಾಡೋಕ್ಕಾಗದೆ ಹೋದ್ರೂ ಇದನ್ನು ಪಂಚಗವ್ಯ ಮಾಡಿ ಇದನ್ನು ಕಟ್ಟಬೇಕಾದ್ರೆ ಗೋಮೂತ್ರಾದಿಗಳನ್ನು ಹಾಕಿ ಪಂಚಗವ್ಯ ಹಾಕಿ ಆಮೇಲೆ ಇದನ್ನು ಮಾಡಿದ್ದು. ಅದು ಇಡಬೇಕಾದ್ರೂ ಅದು ಒಳಗಡೆ ಕೆಳಗಡೆ ಇದೆಯಲ್ಲ ಅಲ್ಲಿಗೆ ನವರತ್ನಗಳನ್ನು ಹಾಕಿ ಅಷ್ಟಗಂಧನೆಲ್ಲ ಹಾಕಿದೆ. ಅಷ್ಟಗಂಧ ನವರತ್ನಗಳನ್ನೆಲ್ಲ ಹಾಕಿ ಇಟ್ವಿ ಅಷ್ಟೇ. ಅಷ್ಟಗಂಧವ ಅಷ್ಟಗಂಧ ಸರಿ, ಗೊತ್ತಲ್ಲ. ಅದು ಅಷ್ಟಬಂಧ ಹಾಕಬೇಕಾದ್ರೆ ಏನು ಅಂತೇಳಿ ನಿಮಗೆ ಗೊತ್ತಲ್ಲ. ಅದು ಬಿಸಿ ಮಾಡಬೇಕು, ಅದು ತೊಗೊಂಬಂದು ಅದಕ್ಕೆ ಇಡಬೇಕು, ಅಷ್ಟೆಲ್ಲ ನಮಗೆ ಸಾಮರ್ಥ್ಯ ಇತ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಅಷ್ಟಗಂಧವನ್ನೇ ಇಟ್ಟು ಅದ್ರ ಮೇಲೆ ಇದನ್ನಿಟ್ಟು ನವರತ್ನಗಳನ್ನಿಟ್ಟು ಒಂದು ಪ್ರಾರ್ಥನೆ ಮಾಡಿ, ಭಗವಂತ ನಿನ್ನ ಇಚ್ಛೆ ಏನಿದೆ ಗೊತ್ತಿಲ್ಲ, ಇದು ನಮ್ಮ ಸಂಕಲ್ಪ ಅಲ್ಲ, ನೀನು ಬಂದು ಕೂರ್ತಿದ್ದಿ, ನೀನು ಏನು ನಡೆಸ್ತೀಯೋ ನಡೆಸ್ಕೊಂಡು ಹೋಗು ಅಂತೇಳಿ ಅಷ್ಟೇ ಹೇಳಿ ಕೈ ಮುಗಿ ಸುಮ್ಮನಾಗಿದ್ವಿ. ಜಿಜ್ಞಾಸೆ ಇರುವಂಥದ್ದು ಅದೇ. ಹಾಂ ಉಮಾಮಹೇಶ್ವರ ಸಂಕಲ್ಪ. ಹಾಂ ದೇವರಿಗೆ ಏನು ಹಿತ? ಶಿಲಾಮಯ ಲಿಂಗ ರೂಪದಲ್ಲೋ ಹಾಂ ಅಥವಾ ದೇವರಿಗೆ ಮೂರ್ತಿ ಬೇಕೋ ಅಲ್ವಾ? ನಮಗೆ ಎರಡು ಜಿಜ್ಞಾಸೆಗಳು ಬಂದಾಗ ನಿಮ್ಮಲ್ಲಿ ಜಿಜ್ಞಾಸೆ ಇರಬಹುದು, ದೇವರಿಗೆ ಲಿಂಗ ಮಾತ್ರ ಶಿವನನ್ನ ಲಿಂಗ ರೂಪದಲ್ಲೇ ಪೂಜೆ ಮಾಡುವುದು. ನಮ್ಮಲ್ಲಿ ಒಂದು ಜಿಜ್ಞಾಸೆ, ಶಿವ ಮಾತ್ರ ಅಲ್ಲ, ಪಾರ್ವತಿ ಒಟ್ಟಿಗಿದ್ದಾರೆ. ಉಮಾಮಹೇಶ್ವರ ಸಂಕಲ್ಪ ಅಂತಾಗಿ ಏನು ಬೇಕು ಅಂತ ನಮ್ಮಲ್ಲಿ ಪ್ರಶ್ನೆ ಬಂದಾಗ ನಮಗಲ್ಲಿ ರವಿ ಕುಜ ಶುಕ್ರ ಮತ್ತು ಬುಧನು ಆ ಯೋಗವನ್ನು ನೋಡುವಾಗ ರವಿಗೆ ರವಿಯು ಇರುವಂಥದ್ದು 21 ಮೂರನೇ ದೃಕ್ಕಾಣದಲ್ಲಿ ಅಲ್ವಾ? ಹಾಗಿದ್ರೆ ಒಂದು ರೀತಿಯ ಸ್ವಯಂಭೂ ಅಂತ ಹೇಳಿದಾಗ ಲಿಂಗ ರೂಪದಲ್ಲೇ ಸಾಕು ದೇವರ ಆರಾಧನೆ. ಲಿಂಗ ರೂಪದಲ್ಲೇ ದೇವರಿಗೆ ಹಿತ ಉಂಟು. ಮಧ್ಯದಲ್ಲಿ ತ್ರಿಶೂಲ, ಒಂದು ಸೈಡು ಉಮಾ, ಒಂದು ಸೈಡು ಮಹೇಶ್ವರ. ಪ್ರಕೃತಿ ಮತ್ತು ಈಗ ಕೆಳಗಡೆ ಹರಿಹರೇಶ್ವರ ಅಂತ ಇರ್ತದೆ, ಹರಿಹರೇಶ್ವರ ಅಂತ ಇರ್ತದೆ. ಅಲ್ಲ, ಇದು ಅಲ್ಲಿಗೆ ಅಥವಾ ಇಲ್ಲಿ ಏನು ಮಾಡೋದು? ಉಮಾಮಹೇಶ್ವರ ಅಲ್ಲ, ಇಲ್ಲಿ ಉಮಾಮಹೇಶ್ವರ ಆಯಿತು. ಈಗ ಈ ಒಂದು ಅನ್ನಪೂರ್ಣೆ ವಿಗ್ರಹ ಏನಾದ್ರು ಇಟ್ಟಬೇಕಾ ಅಲ್ಲಿ ಏನಾದ್ರು? ಬೇಡವಾ? ಹಾಂ, ಅದಕ್ಕೆ ಕೇಳಿದ್ದ. ಈಗೇನು ಬೇಡ, ಹಾಂ ಹಾಂ ಈಗ ಇರುವಂಥ ಸಾನ್ನಿಧ್ಯ ಸಾಕು ಅಷ್ಟೇ. ಹಾಂ, ಇನ್ನು ಮುಂದಿನ ಮುಂದಿಂದ ಅದು ದೇವಾಲಯದ್ದು ವಿಗ್ರಹ ಅದು ಆವಾಗ ಬೇರೆ ಪ್ರಶ್ನೆ ಬರ್ತಾರೆ. ಬಂದಿದ್ದು ಇದು ಇಟ್ಟಿದ್ದು ಸರಿಯಾಗಿಲ್ಲ ಅಂತ ಹೇಳಿದ್ರಲ್ಲ, ಹಾಂ, ಅದ್ರ ನಮಗೆ ಒಂದು ಜಿಜ್ಞಾಸೆಯಲ್ಲಿ ಹೊದ್ದು ನಾವು ನಮಗೆ ಇಲ್ಲಿಗೆ ಮೂರ್ತಿ ಬೇಕಾ, ದೇವರನ್ನು ಒಂದು ಮೂರ್ತಿ ರೂಪದಲ್ಲೇ ಇಡುದಾ ಅಥವಾ ದೇವರ ಲಿಂಗ ರೂಪದಲ್ಲಿ ಒಂದು ಜಿಜ್ಞಾಸೆ. ಮುಂದಕ್ಕೆ ಯಾರಾದ್ರೂ ಕೇಳಿದ್ರೆ ನಾವು ಮೂರ್ತಿ ಆಗ್ಬೋದಾ ಅಂತ ಜೋಯಿಸರ ಹತ್ರ ಕೇಳಬಹುದಿತ್ತು ಅಂತ ನಿಮ್ಮಲ್ಲಿ ಪ್ರಶ್ನೆ ಬಂದಾಗ, ಮೂರ್ತಿ ರೂಪ ಬೇಡ, ನನಗೆ ಲಿಂಗ ರೂಪ ಸಾಕು, ನಾನು ಪ್ರಕೃತಿದತ್ತವಾಗಿ ಆರಾಧಿಸಲ್ಪಡುವ ದೇವರು ಅಂತ ದೇವರು ಹೇಳ್ತಿದ್ದಾರೆ. ಪ್ರಕೃತಿ ರೂಪ ಅಂತ ಹೇಳಿದ್ರೆ ಒಂದು ಲಿಂಗ ರೂಪದಲ್ಲಿ, ಶಿಲಾಮಯವಾಗಿ ಲಿಂಗ ರೂಪದಲ್ಲಿ ನನ್ನನ್ನು ಆರಾಧಿಸಿ ಇಷ್ಟಾರ್ಥವನ್ನು ಕೊಡ್ತೇನೆ ನಾನು. ಅದಕ್ಕೆ ಹೇಳಿದ್ದು ಪ್ರಕೃತಿಯನ್ನು ನಾಶ ಮಾಡುವ ಹಾಗಿಲ್ಲ, ಪ್ರಕೃತಿಯಿಂದ ಬೆಳೆಸಬೇಕು. ನೀವು ದೊಡ್ಡ ಜವಾಬ್ದಾರಿ ಉಂಟು. ಇಲ್ಲ, ಇಲ್ಲಿ ಇಲ್ಲಿ ಪ್ರಕೃತಿ ಎಲ್ಲ ಬರೀ ಮುಳ್ಳು ಗಿಡಗಳಿತ್ತು. ಈ ಹತ್ತಿ ಮರ ಫಸ್ಟ್ ತಂದು ಹಾಕಿದ್ವಿ, ಆಮೇಲೆ ತೆಂಗು ಹಾಕಿದ್ವಿ. ಇಲ್ಲಿ ಫಲ ಕೊಡ್ತಕ್ಕಂಥ ಹಲಸು, ಮಾವು, ಬೇವು, ತೆಂಗು ಅವನ್ನೆಲ್ಲ ನಾವು ಹಾಕಿದ್ವಿ. ಇಲ್ಲಿ ಹಾಕಿ ಹೂವಿನ ಗಿಡಗಳು ಅದೆಲ್ಲ ತಂದು ಹಾಕಿದ್ವಿ. ಈ ಹತ್ತಿ ಮರ ಇತ್ತಿಲ್ಲ, ಹತ್ತಿ ಮರ ತಂದು ಹಾಕಿದ್ವಿ. ಆಮೇಲೆ ಹಲಸು ಹಾಕಿದೆ, ಬಾಳೆ ಇದೆ, ಮಾವಿದೆ, ಇದು ಬಟರ್ ಫ್ರೂಟು ವೃಕ್ಷ ಹಾಕಿದೆ, ಬಿಲ್ವ ಹಾಕಿದೆ, ಆಮೇಲೆ ಬನ್ನಿ ಮರ ಹಾಕಿದೆ. ಅದೆಲ್ಲದೂ ಇದು ಇದೆ. ಅದು ಒಂದು ಬೋರ್ಡ್ ಹಾಕಿದ್ದೀವಿ ಅಲ್ಲಿ, ಯಾವ್ಯಾವ ವೃಕ್ಷಗಳು ಏನೇನು ಅಂತ. ದರ್ಬೆನೂ ಹಾಕಿದ್ವಿ, ಅಡಿಕೆ ಹಾಕಿದ್ವಿ, ಅಡಿಕೆ ಬರಲಿಲ್ಲ. ನಿಮ್ಮ ಮೂಲ ಉದ್ದೇಶ ಹೇಳ್ತೇನೆ ನಾನು. ಹಾಂ, ಈ ಮೂಲ ಉದ್ದೇಶವೇನು? ಪ್ರಕೃತಿಯನ್ನ ಉಳಿಸ್ಲಿಕ್ಕೆ ಹೋದಂತಹ ನೀವು ಈ ಪ್ರಕೃತಿ ಉಳಿಬೇಕಾದ್ರೆ ದೇವರು ಬರಬೇಕು ಅಂತ ಹೇಳುವಂತಹ ಹೌದೌದು. ನಮ್ಮ ವ್ಯವಸ್ಥೆ ಹಾಗೆ ಬಂತು. ಪ್ರಕೃತಿ, ಆ ಪ್ರಕೃತಿ ನಮಗೆ ಬೇಕು, ಆ ಪ್ರಕೃತಿ ಉಳಿಬೇಕಾದ್ರೆ ಇಲ್ಲಿ ದೇವರು ಬರಬೇಕು. ಪ್ರಕೃತಿಯನ್ನ ನಾಶ ಮಾಡ್ತಾರೆ ಮುಂದಕ್ಕೆ ಅಂತ. ದೇವರಿದ್ದಾಗ ಈ ಪ್ರಕೃತಿಯನ್ನು ಮುಟ್ಲಿಕ್ಕೆ ಇಲ್ಲ. ಅದೇ ಉದ್ದೇಶ ತುಂಬಾ ಸಮಂಜಸ. ಅದು ಪ್ರಕೃತಿ ಇದ್ದಲ್ಲಿ ದೇವರು. ಅದೇ ಇನ್ನೂ ಒಂದು ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದರೆ,
ಫಸ್ಟ್ ನಮಗೆ ಗೊತ್ತಿದ್ದು ಮನಸ್ಸಿನಲ್ಲಿ ಇದು ಬಂದು ಇನ್ನೆಲ್ಲಾದರೂ ಹಸಿರು ಪೇಂಟ್ ಹೊಡೆದ್ಬಿಟ್ಟು ಇದು ನಮ್ಮದೇ ಅಂತ ಅಂದ್ಬಿಡ್ತಾರೆ ಅನ್ನೋದು ಹೆದರಿಕೆನೇ. ಅದಕ್ಕೆ ಇದಕ್ಕೆ ಸಾಹಸನೇ ಮಾಡಿದ್ವಿ. ಇದು ಅಶ್ವತ್ಥ ಕಟ್ಟಬೇಕಾದ್ರೆ ಮತ್ತು ಈಗ ತಂದಿಡಬೇಕಾದ್ರೆ ನಮ್ಮ ಅಂತರಂಗದ ಏನು ಹಸಿರು ಪೇಂಟ್ ಹೊಡೆದು ನಮ್ಮ ಕಥೆನೂ ಮುಗಿಸ್ಬಿಟ್ರೆ ಇರೋದು ಹಾಳಾಗುತ್ತಲ್ಲ ಅನ್ನೋದಕ್ಕೆ ಫಸ್ಟು ನಾವು ಬಂದಿದ್ದದು. ಸಾನ್ನಿಧ್ಯವನ್ನು ಬಿಂಬ ಇದು ಸಾಲದು ಅಂತ. ಬಿಂಬ ಸ್ವಲ್ಪ ಚಿಕ್ಕದು, ಪ್ರಮಾಣ ಚಿಕ್ಕದು ಕಾಣ್ತದೆ, ಸ್ವಲ್ಪ ದೊಡ್ಡದಾಗಬೇಕು. ಈಗ ನಾವು ಇವತ್ತು ನಾಳೆ ಚೇಂಜ್ ಮಾಡಿದ್ದಲ್ಲ, ಹಾಂ ಇದಕ್ಕೆ ಹೇಳಿದ್ದು ಹಾಂ ಈಗ ದೇವಸ್ಥಾನ ಆದಮೇಲೆ ಈ ವಿಗ್ರಹ ಇದು ವಿಸರ್ಜನೆ, ವಿಸರ್ಜನೆ ಮಾಡಿ ನೀರಲ್ಲಿ ಜಲದಲ್ಲಿ ಜಲದಲ್ಲಿ ವಿಸರ್ಜನೆ ಮಾಡುವಂಥದ್ದು. ಶಿಷ್ಟಾದಲ್ಲಿ ಸಂಪತ್ತನ್ನು ಸ್ಥಿರ ಆಗಲಿಕ್ಕೂ ಅಷ್ಟಮದಲ್ಲಿರುವಂತಹ ಗುರು ಮತ್ತು ಚಂದ್ರರು ಲಕ್ಷ್ಮಿಯ ಅನುಗ್ರಹ ಬೇಕು. ಈ ಜಾಗೆಗೆ ಇಲ್ಲ ತಡೆದು ಸ್ವಲ್ಪ ನಿಮಗೆ ಈ ಪ್ರೇತಬಾಧೆ ಉಂಟು. ಯಾಕಂದರೆ ನಮಗೆ ಷಷ್ಠಭಾವದಲ್ಲೇ ಮಾಂದಿ ಬಂದದ್ದು. ಈ ಕೆಲಸವನ್ನು ತಟಸ್ಥೆ ಮಾಡುವಂತಹ ಒಂದು ಶಕ್ತಿ ಅದಕ್ಕೆ ಉಂಟು. ಜನಗಳನ್ನು ಬಾರದ ಹಾಗೆ ಮಾಂದ್ಯ ಅಂದರೆ ಒಂದು ಮೌಢ್ಯತನ, ಬೇಡ ಬೇಡ ಮಾಡುವಂಥದ್ದು, ಅಥವಾ ಮನಸ್ಸು ಇಲ್ಲದ ಮಾಡುವಂಥದ್ದು, ಅಥವಾ ಡೈವರ್ಷನ್ ಚೇಂಜ್ ಮಾಡುವಂಥದ್ದು, ಅಲ್ಲಿಗೆ ಹೋಗದ ಹಾಗೆ ಮಾಡುವಂಥದ್ದು, ಇದೆಲ್ಲ ಅದಕ್ಕೊಂದು ಶಕ್ತಿ ಉಂಟು. ಈ ದುರ್ಮೂರ್ತಿಗಳನ್ನ, ಪೈತೃಕ ಬಾಧೆಗಳನ್ನೆಲ್ಲ ಈ ಜಾಗೆಯಿಂದ ಉಚ್ಚಾಟನೆ ಮಾಡಬೇಕು. ಕಸವನ್ನು ಮತ್ತು ತೆಗಿಬೇಕು. ಬರೀ ಕಸ ಹಾಕಿದ ಕಸ ಮಾತ್ರ ಅಲ್ಲ, ಬೇರೆ ಕಸವೂ ಉಂಟು ಇದರಲ್ಲಿ. ಶುಕ್ರನಿಗೆ ಅಲ್ಲಿ ರವಿ ಅಲ್ವಾ? ಶುಕ್ರನಿಗೆ ಮಾಂದಿ ದೃಷ್ಟಿ ಉಂಟ. ಅಷ್ಟಮದಲ್ಲಿ ಆಯ್ತು, ಷಷ್ಟಾಷ್ಟಮ ಭಾವದಲ್ಲಿ ನನಗೆ ಮಾಂದಿ. ದನಗಳಿಗೆ ಏನಾದರೂ ಸಮಸ್ಯೆಗಳು ಈ ಜಾಗದ ಪರಿಸರದಲ್ಲಿ ದನಗಳು ಸತ್ತದ್ದು ಈಗ ಏನಾದರೂ ಅಂಥದ್ದೇನಾದರೂ ಆಗಿದೆ ಕೇಳಿದ್ದೀರಾ? ಗೊತ್ತಾಗಿರ್ಬೋದು. ಈ ಗೋ ಸಂಬಂಧಿತವಾದಂತಹ ರಕ್ಷಸಗಳು ಕೂಡ ಈ ಜಾಗದಲ್ಲಿ ಗೋ ಸಂಬಂಧ ಅಂದರೆ ಗೋರಿಗೆ ತೊಂದರೆ ಆಗಿ ಅದರಿಂದ ದೇವಕೋಪಗಳು ಬಂದದ್ದು ಅಂತ. ಯಾಕಂತ ಹೇಳಿದ್ರೆ ಶುಕ್ರ ದನ ಅಂತ ಹೇಳಿದ್ರೆ ಎತ್ತೊಂದು ಆಗುವಾಗ ದೇವರಿಗೆ ಪ್ರಧಾನ ವಾಹನ ನಂದಿ ಅಲ್ವ. ಇತಿಹಾಸ ಉಂಟಾಗಿದೆ ದೇವಸ್ಥಾನ. ಚತುರ್ಥ ಭಾವಾಧಿಪತಿ ಗುರು ಸರ್ವೇಶ್ವರ ಕಾರಕತ್ವ ಇರುವುದರಿಂದ, ಮತ್ತೆ ಬುಧದ್ದು ರವಿ ಅಂದರೆ ಹೇಳಬಹುದಪ್ಪ, ಸೋಮೇಶ್ವರ ಅಂತ ಹೇಳುವಂಥ ಸಂಕಲ್ಪವನ್ನು ಹೇಳಬಹುದು. ಅದರ 4 ಸಾನ್ನಿಧ್ಯಗಳ ಅನುಸ್ಮರಣೆ ವಾರ್ಷಿಕ ಬೇಕು. ಈ ದೇವಸ್ಥಾನ ಮಾಡುವಾಗ ವರ್ಷಕ್ಕೊಂದು ಬಾರಿ ಆದರೂ ಏನಾದರೂ ಒಂದು ಚಿಕ್ಕ ಸೇವೆ ಆದರೂ ಈ ದೇವಸ್ಥಾನದಿಂದ ಏನಾದರೂ ಏನು ಸಾಧ್ಯ ಉಂಟು ಅದು ದೊಡ್ಡ ಸೇವೆ ಮಾಡಬೇಕು. ಈ ಜಾಗೆಯಿಂದ ಆ ಭಗವಂತನಿಗೆ ಏನಾದರೂ ಅರ್ಪಿತ ಆಗಬೇಕು. ಈ ಕಮಿಟಿಯವರು ಹೋಗಿ ಒಂದು ಯಾರಾದರೂ ಒಬ್ಬರು ಅಥವಾ ಎಲ್ಲರೂ ಒಮ್ಮೆ ಹೋಗಿ ದೇವರ ದರ್ಶನ ಮಾಡಿ ಯಥಾಶಕ್ತಿಯಾಗಿ ಒಂದು ಅನುಸ್ಮರಣೆ ಬೇಕಾಗ್ತದೆ. ಚತುರ್ಥ ಪಂಚಮ ಸನ್ನಿಧ್ಯಕ್ಷೇತ್ರದಿಂದ ಇಂದ್ರಿಯಜ್ಞಾನದಿಂದ ದಕ್ಷಿಣಾರ್ಥ